ಪ್ರಣಾಮಗಳು ರಿಚರ್ಡ್ ಲೂಯಿಸ್ ಅವ್ರಿಗೆ ಅಂತರಾಳದಿಂದ ಧನ್ಯವಾದಗಳು. ಡೋಂಟ್ ಲಿಸನ್, ಡೋಂಟ್ ಹಿಯರ್, ಲಿಸನ್, ಟೇಕನ್. ಡೋಂಟ್ ಸಿ, ಅಬ್ಸರ್ವ್, ಟೇಕನ್. ಡೋಂಟ್ ಜಸ್ಟ್ ಲರ್ನ್, ಸ್ಟಡಿ. ತುಂಬಾ ಅಬ್ಸಲ್ಯೂಟ್ಲಿ ಸೂಪರ್. ಇದು ಮೂರನ್ನ ಇಟ್ಕೊಂಡ್ರೆ ಎಲ್ಲಾ ಮಕ್ಕಳು, ಪೇರೆಂಟ್ಸು ಸಹ ನಾನು ಇವತ್ತಿಂದ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಹಾಸ್ಯವಾಗಿ ಹೇಳ್ಬೇಕು ಅಂತಿದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ಸೂಪರ್. ನನ್ನ ಹತ್ರ ಏನೇನಿದೆಯೋ ಅದನ್ನ ಕೊಟ್ರೆ ಅದಕ್ಕೆ ಡೆಡಿಕೇಶನ್ ಅಂತ ಹೇಳ್ತೀವಿ. ವಾಟ್ ಎವರ್ ಐ ಹ್ಯಾವ್, ಐ ಆಮ್ ರೆಡಿ ಟು ಗಿವ್ ಇಟ್ ಫಾರ್ ಇಟ್. ಅದಕ್ಕೆ ಡೆಡಿಕೇಶನ್ ಅಂತ ಹೇಳ್ತೀವಿ. ನನ್ನನ್ನೇ ನಾನು ಅರ್ಪಿಸ್ಕೊಳ್ಳಕ್ ರೆಡಿ ಇದ್ದರೆ ಅದಕ್ಕೆ ಡಿವೋಷನ್ ಅಂತ ಹೇಳ್ತಾ ಇದೀವಿ. ಸುಮಾರು ಸತಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಸ್ ಸತಿ ಎಕ್ಸಾಂಪಲ್ ಕೊಟ್ಟರು ಸಹ ನನ್ನ ಪ್ರಕಾರ ಒಂದು 10-20% ಅದರ ಎಸೆನ್ಸ್ ತಗೊಳ್ತಾರೆ. ಅದರ ಎಸೆನ್ಸ್, ಬಿಕಾಸ್ ಇದು ಭಕ್ತಿ ಆಗಿರೋದ್ರಿಂದ, ಕರ್ಮಯೋಗ ಅಲ್ಲ, ಜ್ಞಾನಯೋಗ ಅಲ್ಲ, ಭಕ್ತಿ ಯೋಗ ಆಗಿರೋದ್ರಿಂದ ಅದು ಎಸೆನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದು ನಿಂಬು ತಗೊಂಡು, ಒಂದು ಲೈಮ್ ತಗೊಂಡು ಅರ್ಧ ಕಟ್ ಮಾಡಿ ಒಬ್ಬರಿಗೆ ಒಂದು ಅರ್ಧ ಕೊಟ್ಟು ಇನ್ನೊಬ್ರಿಗೆ ಇನ್ನೊಂದು ಅರ್ಧ ಕೊಟ್ಟು, ಇಬ್ಬರಿಗೂ ಒಂದೊಂದು ಗ್ಲಾಸ್ ನೀರು ಕೊಟ್ಟು, ಇಬ್ಬರಿಗೂ 2 ಟೀ ಸ್ಪೂನ್ ಶುಗರ್ ಕೊಟ್ಟು, ಸಕ್ಕರೆ ಕೊಟ್ಟು, ಒಂದು ಪಿಂಚ್ ಆಫ್ ಸಾಲ್ಟ್, ಒಂದು ಪಿಂಚ್ ಆಫ್ ಪೆಪ್ಪರ್ ಕೊಟ್ಟರು ಸಹ, ಇಬ್ಬರಿಗೂ ಸೇಮೇ ಕೊಟ್ಟರು ಸಹ ಇಬ್ರು ಮಾಡುವಂತಹ ಲೆಮನ್ ಜ್ಯೂಸ್ಗೆ ಚೂರಾದ್ರೂ ವ್ಯತ್ಯಾಸ ಇರುತ್ತೆ. ಡೆಡಿಕೇಶನ್ ಅಂದ್ರೆ ನನ್ನ ಹತ್ರ ಏನೇನಿದೆಯೋ ಅದನ್ನ ಕೊಡ್ತಾ ಇದ್ದೀನಿ. ಡಿವೋಷನ್ ಅಂತಿದ್ರೆ ನನ್ನನ್ನೇ ನಾನು ಅರ್ಪಣೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ಒಂದು ಟಾಪಿಕ್ ಈ ಒಂದು ಟೈಮಲ್ಲಿ ಯಾಕೆ ಬಂತು? ಕೋವಿಡ್-19 ಮುಂಚೆ, ಪ್ರೀ ಕೋವಿಡ್-19, ಪೋಸ್ಟ್ ಕೋವಿಡ್-19 ಆಗ್ಬಿಟ್ಟಿದೆ. ಈಗ ಏನು ಮಾಡಕ್ಕಾಗಲ್ಲ, ಅಷ್ಟೆಲ್ಲ ನಾವು ತಗೋಬಾರ್ದಾಗಿ ತಗೊಂಡ್ಬಿಟ್ಟಿದೀವಿ. ಸೊ ಲೆಟ್ಸ್ ಗೋ ವಿತ್ ದ ಫ್ಲೋ. ಪ್ರೀ ಕೋವಿಡ್ ಮುಂಚೆ ನಮ್ಗೆ ಡೆಡಿಕೇಶನ್ ಇದ್ರೂ ಸಹ ಹೆಂಗೆಂಗೋ ವರ್ಕೌಟ್ ಆಗ್ಬಿಡ್ತಾ ಇತ್ತು. ಈಗ ವಿ ಹ್ಯಾವ್ ಟು ಬಿ ಡಿವೋಟೆಡ್. ಯಾವುದೇ ಒಂದು ಕೆಲಸ ತಗೊಂಡ್ರು ಅದನ್ನ 100% ಫೋಕಸ್ ಮಾಡ್ಬಿಟ್ಟು ನಮ್ಗೆ ಶ್ರದ್ಧೆಯಿಂದ ಮಾಡಕ್ಕಾದ್ರೆ ಮಾತ್ರ ನಮ್ಗೆ 5% ಅಲ್ಲಿ ಬರಕ್ಕಾಗತ್ತೆ, ಅಥವಾ 3% ಅಲ್ಲಿ ಬರಕ್ಕಾಗತ್ತೆ. ಈ ಮೂರು ಹೇಳಿರೋದು, ರಿಚರ್ಡ್ ಲೂಯಿಸ್ ಅವ್ರು ಹೇಳಿರೋದು, ಆ ಮೂರು ಇದ್ದರೆ ಮಾತ್ರ ನಮ್ಗೆ ಡಿವೋಷನ್ ಇದೆ ಅಂತ ಅರ್ಥ. ಇಲ್ಲದೆ ಇದ್ದರೆ ಡೆಡಿಕೇಶನ್ ಇದೆ. ಪ್ರೀ ಕೋವಿಡ್ ಟೈಮ್ ಅಲ್ಲಿ ಅದು ಸಾಕಾಗ್ತಾ ಇತ್ತು. ಭಕ್ತಿ ಅಂದ್ರೆ ಅಥವಾ ಡಿವೋಷನ್ ಅಂದ್ರೆ ಸದ್ಗುರು ಅವರು, ಸದ್ಗುರು ಅವರು ತುಂಬಾ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಿನ್ ಮುಂದೆ ಯಾರೇ ಇದ್ರು, ನೀನ್ ಯಾವುದೇ ಸಿಚುವೇಶನ್ ಇದ್ರು ನಿನ್ನ ಅಸ್ತಿತ್ವನ್ನ ಕಾಪಾಡ್ಕೊಳಕ್ಕಾಗತ್ತ ನಿನಗೆ. ಹೂಎವರ್ ಇಸ್ ಇನ್ ಫ್ರಂಟ್ ಆಫ್ ಯು ಆರ್ ವಾಟ್ ಎವರ್ ದ ಸಿಚುವೇಶನ್, ಕ್ಯಾನ್ ಯುವರ್ ಬೀಯಿಂಗ್ ಬಿ ದ ಸೇಮ್? ಬೀಯಿಂಗ್ ಬಿ ದ ಸೇಮ್. ನಾವು ದೊಡ್ಡವ್ರ ಹತ್ರ ಒಂದು ರೀತಿ ಇರ್ತೀವಿ, ಚಿಕ್ಕವ್ರ ಹತ್ರ ಒಂದು ರೀತಿ ಇರ್ತೀವಿ, ನಾವು ನಮ್ಗಿಂತ ದೊಡ್ಡ ಪೊಸಿಷನ್ ಅಲ್ಲಿ ಇರೋರ ಹತ್ರ ಇನ್ನೊಂದು ರೀತಿ ಇರ್ತೀವಿ, ಚಿಕ್ಕ ಮಕ್ಕಳ ಹತ್ರ ಬೇರೆ ಒಂದು ರೀತಿ ಇರ್ತೀವಿ. ಫಾರ್ ಎಕ್ಸಾಂಪಲ್, ಅವ್ರು ಏನ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನನ್ ಟಚ್ ಆಯ್ತದ ಹಾರ್ಟ್ಗೆ. ಒಬ್ಬ ಯಾವನೋ ಭಿಕ್ಷುಕ ಬರ್ತಿದ್ದಾನೆ, ಭಿಕ್ಷೆ ಕೇಳ್ತಿದ್ದಾನೆ, ಅಮ್ಮ ತಾಯೇ ಅಂತ. ಅವಾಗ ಅಂತೀವಿ. ಅವನೇ ಸಡನ್ ಆಗಿ ಆ ಭಿಕ್ಷೆ ಪಾತ್ರೆಯಿಂದ ಗಂಟು ತೆಗೆದುಬಿಟ್ಟು ತೋರಿಸ್ಬಿಟ್ರೆ ಅಯ್ಯೋ ಎಷ್ಟಿದೆಯೋ ಅಷ್ಟು ಕೊಟ್ಬಿಡ್ತೀವಿ ನಾವು. ನಿನ್ನೆ ನಮ್ಮ ಮನೆ ಹತ್ರ ಒಬ್ರು ಭಿಕ್ಷುಕರು ಬಂದಿದ್ರು. ಅವ್ರು ಕೇಳಿದ್ರು, ಏನಾರು ಕೊಡಿ, ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ. ಇಲ್ಲ, ನನ್ಗೆ ದುಡ್ಡು ಕೊಡಿ, ಮಂತ್ರಾಲಯಕ್ಕೆ ಹೋಗ್ಬಿಟ್ಟು. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಸರ್ ಅಂತ ಹೇಳಿದೆ. ಯಾರು ಬಂದ್ರು ಸಹ ನಮ್ಗೆ ಅದನ್ನ ಮೇಂಟೈನ್ ಮಾಡಕ್ಕಾಗತ್ತಾ? ನನ್ನ ಒಂದು ಬೀಯಿಂಗ್ ಏನಿದೆ ಅದೇ ಭಕ್ತಿ ಅಂತ ಹೇಳ್ತಾರೆ. 2008 ವರೆಗೆ ಯಾರಾದ್ರೂ ನನ್ನ ಹತ್ರ ಭಕ್ತಿಯಲ್ಲಿ ಮಾತಾಡಿ ಅಂತಿದ್ರೆ 100% ಬರ್ತಾ ಇರ್ಲಿಲ್ಲ. ಬಿಕಾಸ್ ಐ ಆಮ್ ಲಾಜಿಕಲ್, ಅಂದ್ರೆ ಅಷ್ಟು ಹೈಯೆಸ್ಟ್ ಲೆವೆಲ್ ಆಫ್ ಲಾಜಿಕ್ ಪರ್ಸನ್. 2+2 4 2+2 40 ಆಗಲ್ಲ. 1+1 2 1+1 3 ಆಗಲ್ಲ. 100% ಕನ್ಫರ್ಮ್ ಇರಬಾರ್ದು ಅಂತಲ್ಲ. ಐ ವಾಸ್ ಲೈಕ್ ದಟ್ ಟಿಲ್ 2008 ವರ್ಗು. ನಾನು ನವೆಂಬರ್ ವರ್ಗು ನಾನು ಅದೇ ತರ ಇದ್ದೆ. ಯಾವಾಗ ನಾನು ಮಹತ್ರಯಾದ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ನೋ, ನವೆಂಬರ್ 21 ಇಂದ 28 ವರೆಗೆ ಒಂದು ಸೊತ್ತು, ಒಂದೇ ಒಂದು ಡ್ರಾಪ್ ಸ್ಪಿರಿಚುವಾಲಿಟಿ ನಾನು ಒಳಗೆ ಹೋಗಿದೆ ಅನ್ಸುತ್ತೆ. ಅದ್ರ ಜೊತೆಗೆ ಒಂಚೂರು ಭಕ್ತಿ ಹೋಗಿದೆ ಅನ್ಸುತ್ತೆ. ಅವಾಗ್ಲಿಂದ ನಾನು ಚೂರಾಗಿ ಲಾಜಿಕ್ ಎಲ್ಲಿ ಮುಗಿಯತ್ತೋ ಅಲ್ಲೇ ಮ್ಯಾಜಿಕ್ ಸ್ಟಾರ್ಟ್ ಆಗೋದು ಅಂತ ನನ್ಗೆ ಅರ್ಥ ಆಗಕ್ ಶುರುವಾಯ್ತು. ಅರ್ಜುನನ್ ತರ ಬರ್ಬೋದು ನಾವು. ಅರ್ಜುನ ಹೆಂಗೆ ಕೃಷ್ಣನ ಹತ್ರ ಸರೆಂಡರ್ ಆದ್ರೋ ಆ ತರ ಜ್ಞಾನಯೋಗ ರೂಟಲ್ಲೂ ಬರ್ಬೋದು. ಅಥವಾ ಹನುಮಂತ ಯಾವ ರೀತಿ ತಗೊಂಡ್ರೋ ರಾಮನನ್ನ ಆ ರೂಟಲ್ಲೂ ಬರ್ಬೋದು. ಯಾವ್ದು ಮಿಸ್ಟೇಕ್ ಅಲ್ಲ. ಫಿಸಿಕಲ್ ಕರ್ಮಯೋಗ ಅಂತಿದ್ರೆ ಫಿಸಿಕಲ್ ಲೆವೆಲ್ ಅಲ್ಲಿ ಇರ್ತೀವಿ. ನಮ್ದೆಲ್ಲ 5 ಪರ್ಸನಾಲಿಟಿ ಇದೆ ಅಂತ ತಗೊಂಡ್ರೆ ಬೇಸಿಕ್ ಲೆವೆಲ್ ಬಂದ್ಬಿಟ್ಟು ನಮ್ದು ಫಿಸಿಕಲ್ ಲೆವೆಲ್ ಇರುತ್ತೆ. ಆ ಫಿಸಿಕಲ್ ಲೆವೆಲ್ ಅಲ್ಲಿ ನಾವ್ ಏನ್ ತಗೊಳ್ತೀವಿ ಅಂತಿದ್ರೆ ಬೇಸಿಕ್ ಲೆವೆಲ್ ಕರ್ಮಯೋಗ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ತಪ್ಪು ಅಂತಲ್ಲ.
ನೆಕ್ಸ್ಟ್ ಮೆಂಟಲ್ ಮತ್ತು ಇಂಟೆಲೆಕ್ಚುಯಲ್ ಲೆವೆಲ್ ಅಂತ ತಗೊಂಡ್ರೆ ನಾವು ಜ್ಞಾನ ಯೋಗಕ್ಕೆ ಎಂಟ್ರಿ ಆಗ್ತೀವಿ. ಕ್ವೆಶ್ಚನ್ಸ್ ಕೇಳಿ ಅದಕ್ಕೆ ಆನ್ಸರ್ ಪಡ್ಕೊಂಡು ಅದು ಅರ್ಜುನನ್ ಕೈಂಡ್ ಆಫ್ ಭಕ್ತಿ ಕೃಷ್ಣನ್ ತೋರಿಸಿದ್ದು. ಆ ಭಕ್ತಿ ಎಲ್ಲಿ ತನಕ ಇತ್ತು, ಮೋಸ್ಟ್ ಕನ್ಫ್ಯೂಸ್ಡ್ ಲೆವೆಲ್ಗೆ ಹೋಗ್ಬಿಟ್ಟು ಕುರುಕ್ಷೇತ್ರ ಯುದ್ಧ ಗೆದ್ದಾದ್ಮೇಲೆ ಮತ್ತೆ ಅವನನ್ನ ಬಿಡೋ ಲೆವೆಲ್ಗಿತ್ತು, ಕೃಷ್ಣನನ್ನ ತ್ಯಾಗ ಮಾಡೋ ಲೆವೆಲ್ಗಿತ್ತು. ಅದಾದ್ಮೇಲೆ ಅವ್ರು ಯಾರೋ ನಾನ್ಯಾರೋ ಕೃಷ್ಣನ್ ಬಿಟ್ಬಿಟ್ರು. ಆದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೆ ಹನುಮಂತನ್ಗೆ ರಾಮನ್ ಮೇಲೆ ಇದ್ದಿದ್ದು ಬಂದ್ಬಿಟ್ರು ಇಮೋಷನಲ್ ಕನೆಕ್ಟ್. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, 4ನೇ ಪರ್ಸನಾಲಿಟಿ ನಾವು ಕಲ್ತಿರೋದು ಬಂದ್ಬಿಟ್ಟು ಇಮೋಷನಲ್ ಲೆವೆಲ್. ನಮಗೆ ಇದು ಬೇಡ ಅಂತಲ್ಲ, ಈ ಲೆವೆಲ್ ದಾಟ್ಕೊಂಡು ಇಲ್ಲಿ ತನಕ ನಮಗ್ ಬರಕ್ಕಾಗತ್ತಾ, ಅವಾಗ ನಮಗೆ ಮ್ಯಾಜಿಕ್ ಆಗಕ್ಕೆ ಶುರು ಆಗತ್ತೆ. ಅನ್ಡಿವೈಡೆಡ್ ಅಟೆನ್ಷನ್ ಕೊಡಕ್ಕಾದ್ರೆ ಅದೇ ಡಿವೋಷನ್ ಅಂತ ಹೇಳ್ತಿದ್ದಾರೆ. ಅನ್ಡಿವೈಡೆಡ್ ಅನ್ನೋದಕ್ಕಿಂತ, ಅನ್ಡಿವೈಡೆಡ್ ಅಂತಿದ್ರೆ ಅದರಲ್ಲಿ ಒಂದು ನೆಗೆಟಿವ್ ವಾಕ್ಯ ಇದೆ, ಅದಕ್ಕಿಂತ ನಾವು ಈ ತರ ತಗೋಬಹುದಾ ಅಂತ ನೋಡಿ. ಅಬ್ಸಲ್ಯೂಟ್ ಫೋಕಸ್ ಇಡಕ್ಕಾಗತ್ತಾ ನಮ್ಗೆ, ಅಬ್ಸಲ್ಯೂಟ್ ಅಟೆನ್ಷನ್ ಇಡಕ್ಕಾಗತ್ತಾ? ಕಾಫಿ ಕುಡಿಬೇಕಾದ್ರೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಕ್ಕಾಗತ್ತಾ? ಹಲ್ಲುಚ್ಕೋಬೇಕಾದ್ರೆ ಅದ್ರ ಮೇಲೆ ಸ್ಕಿಲ್ ಬೇಕು, ಇಲ್ಲ ಅಂತಲ್ಲ, ಪ್ರಾಕ್ಟೀಸ್ ಬೇಕು. ಅಟ್ಲೀಸ್ಟ್ 7th February 2021 ಇಂದ ನಾವು ಸ್ಟಾರ್ಟ್ ಮಾಡಕ್ಕಾಗತ್ತಾ ಅಂತ. ಯಾಕೆ ಅಂತಿದ್ರೆ ಎಲ್ಲಿ ಅಬ್ಸಲ್ಯೂಟ್ ಅಟೆನ್ಷನ್ ಇದೆಯೋ ಅಲ್ಲಿ ಮಾತ್ರ ಡಿವೋಷನ್ ಅಥವಾ ಭಕ್ತಿ ಬರೋ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಕೆಲಸ, ತಿನ್ನೋದಿರ್ಬೋದು, ಅಥವಾ ನೀರು ಕುಡಿಯೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು, ಕುಕಿಂಗ್ ಮಾಡೋದಿರ್ಬೋದು, ಆಟ ಆಡೋದಿರ್ಬೋದು, ಓದೋದಿರ್ಬೋದು, ಇಟ್ ಮೀನ್ಸ್ ಈಗ ಇನ್ಫಾರ್ಮೇಶನ್ ಏಜ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಸಹ ಮಲ್ಟಿ ಟಾಸ್ಕಿಂಗ್ ಮಾಡುವಂತದ್ದು ಆಗ್ಬಿಟ್ಟಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಮಾಡೋ ಸಿಚುವೇಶನ್ ನಮ್ಮನ್ನ ಬಂದು ನಿಲ್ಸ್ಕೊಂಡ್ಬಿಟ್ಟಿದೀವಿ. ಒಂದೇ ಟೈಮಲ್ಲಿ 2-3 ಕೆಲಸ ಮಾಡಿದ್ರೆ ಮಾತ್ರ ಮುಗಿಯತ್ತೆ, ಆದರೆ ಹೈಯೆಸ್ಟ್ ಎಕ್ಸಲೆನ್ಸ್ ಲೆವೆಲ್ ಅಂತೂ ಖಂಡಿತ ಮುಗಿಯಲ್ಲ. ಇನ್ಕ್ಲೂಡಿಂಗ್ ನಾನು ಪ್ರಣಾಮಗಳು ಅಂತ ಹೇಳ್ಬೇಕಾದ್ರೆ ಎಷ್ಟು ನನ್ನ ಇಂಟೆನ್ಷನ್ ಇದೆ, ಸುಮ್ನೆ ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇದ್ದೀನಾ ಅಥವಾ ರಿಯಲಿ ಭಕ್ತಿ ಇಟ್ಕೊಂಡು ಹೇಳ್ತಾ ಇದ್ದೀನಾ, ಇಟ್ ಮ್ಯಾಟರ್ಸ್ ಅ ಲಾಟ್. ನಿಮ್ಗಿಲ್ದೇ ಇರ್ಬೋದು, ಇಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಮೀ. ಸೊ ಇವತ್ತಿಂದ ನಾವ್ ಏನ್ ಕೆಲಸ ಮಾಡ್ತಿದೀವೋ ಅದರಲ್ಲಿ ಅಬ್ಸಲ್ಯೂಟ್ ಫೋಕಸ್ ಇಡಕ್ಕಾದ್ರೆ, ಅಬ್ಸಲ್ಯೂಟ್ ಅಟೆನ್ಷನ್ ಇಡಕ್ಕಾದ್ರೆ ಅದನ್ನ ನಾವು ಭಕ್ತಿ ಅಂತ ಕರಿಬಹುದು. ನಮ್ದು ಇವತ್ತು ಒಂದೇ ಉದ್ದೇಶ ಇರೋದು, ನಮ್ದು ಇವತ್ತು ಒಂದೇ ಗೋಲ್ ಇರೋದು, ಭಕ್ತಿ ದೇವಸ್ಥಾನದಲ್ಲಿ ಅಥವಾ ಪೂಜಾ ರೂಮ್ ಅಲ್ಲಿ ಅಥವಾ ಮಾಸ್ಕ್ ಅಲ್ಲಿ ಅಥವಾ ಸಿನಗಾಗ್ ಅಲ್ಲಿ ಅಥವಾ ಚರ್ಚ್ ಅಲ್ಲಿ ಮಾತ್ರ ಹಾಕ್ಬಿಟ್ಟು ಮುಚ್ಚಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ ಮಾತ್ರ ನಾನು ಇವತ್ತು ಬಂದಿರೋದು. ಬೇರೆ ಏನು ಇಂಟೆನ್ಷನ್ ಇಲ್ಲ. ಅಲ್ಲಿ ಮಾತ್ರ ಇರೋದು ಮಾತ್ರ ಅಲ್ಲ ಭಕ್ತಿ, ಅದರಿಂದ ಆಚೆ ತಗೊಂಬನ್ನಿ. ನೀವ್ ಏನ್ ಕೆಲಸ ಮಾಡ್ತಾ ಇದ್ರು ಸಹ ಅದರಲ್ಲಿ ಟೋಟಲ್ ಅಬ್ಸಲ್ಯೂಟ್ ಅಟೆನ್ಷನ್ ಇಡಕ್ಕಾದ್ರೆ ನಿಮ್ಗೆ ಮಾತ್ರ ಅದು ಹೈಯೆಸ್ಟ್ ಲೆವೆಲ್ ತನಕ ತಗೊಂಡು ಹೋಗಕ್ಕಾಗತ್ತೆ. ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, ಡೆಡಿಕೇಶನ್ ಪ್ರೀ ಕೋವಿಡ್ ಓಕೆ, ಪೋಸ್ಟ್ ಕೋವಿಡ್ 100% ಭಕ್ತಿ ಇದ್ದರೆ ಮಾತ್ರ ನಮ್ಗೆ ಹೈಯೆಸ್ಟ್ ಲೆವೆಲ್ ರೀಚ್ ಆಗಕ್ ಹೋಗ್ತಾ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀನಿ. ಇವತ್ತು ನಂದು ಒಂದೇ ಇಂಟೆನ್ಷನ್ ಇರೋದು, ಪೂಜಾ ರೂಮ್ ಇಂದ ಆಚೆ ನಮ್ಗೆ ಭಕ್ತಿಯಿಂದ ಇರಕ್ಕಾಗತ್ತಾ, ಮಾಸ್ಕ್ ಇಂದ ಆಚೆನೂ ನಮ್ಗೆ ಭಕ್ತಿಯಿಂದ ನಡ್ಕೊಳಕ್ಕಾಗತ್ತ? ಬಿಕಾಸ್ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಊಟ ಮಾಡೋದಿರ್ಬೋದು, ಊಟ ಬಡಿಸೋದಿರ್ಬೋದು, ಪ್ರತಿಯೊಂದರಲ್ಲಿ ಇವತ್ತು 9 ಗಂಟೆಯಿಂದ ಆ ಅವೇರ್ನೆಸ್ ಇಂದ ಶುರು ಮಾಡಿದ್ದೆ ಆದ್ರೆ ಅದು ನೆಕ್ಸ್ಟ್ 3 ವೀಕ್ಸ್ ಅಲ್ಲಿ, ನೆಕ್ಸ್ಟ್ 48 ಡೇಸ್ ಅಲ್ಲಿ ಅದು ನಮ್ಗೆ ಪ್ರಾಕ್ಟೀಸ್ ಆಗಬೇಕು. ಭಕ್ತಿಯಿಂದ ಮಾಡುವಂತದ್ದು. ಯಾರು ನನ್ ಮುಂದೆ ಇದ್ರು, ಯಾವ ಸಿಚುವೇಶನ್ ನನ್ ಮುಂದೆ ಇದ್ರು ಸಹ ಎಲ್ರ ಜೊತೆ ನನ್ನ ಬೀಯಿಂಗ್, ನನ್ನ ರಕ್ತ, ನನ್ನ ಆ ಒಂದು ಶ್ವಾಸದಲ್ಲೇನೆ ಆ ಭಕ್ತಿ ಒಂದು ತಗೊಂಡ್ಬರಕ್ಕಾಗತ್ತ ಅಂತ. ದಟ್ ಇಸ್ ದ ಓನ್ಲಿ ಇಂಟೆನ್ಷನ್ ನಂದು. ಬಿಕಾಸ್ ಎಷ್ಟೋ ಜನ ಶಾಪಿಂಗ್ ಮಾಲ್ ಅಲ್ಲಿ ಇರ್ತಾರೆ, ಭಕ್ತಿಯಿಂದ ಶಾಪಿಂಗ್ ಮಾಡ್ತಿರ್ತಾರೆ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಆದ್ರೆ ಅವ್ರ ಅಟೆನ್ಷನ್ ಬೇರೆ ಎಲ್ಲೋ ಇರುತ್ತೆ. ಅಂದರೆ ಶಾಪಿಂಗ್ ಮಾಲ್ ಅಲ್ಲೂ ಯಾವಾಗ ನಾವು ಅಟೆಂಟಿವ್ ಆಗಿ ಅಬ್ಸಲ್ಯೂಟ್ ಅಟೆನ್ಷನ್ ಇಂದ ನಾವು ಶಾಪಿಂಗ್ ಮಾಡ್ತಾ ಇದೀವೋ ದಟ್ ಇಸ್ ಆಲ್ಸೋ ಭಕ್ತಿ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತಿಂದ ನಮ್ಮ ಲ್ಯಾಂಗ್ವೇಜಿಂಗ್ ಚೇಂಜ್ ಮಾಡಕ್ಕಾಗತ್ತಾ ಅಂತ ನೋಡ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದ ಅಂತ ಹೇಳೋ ಬದಲು ಭಕ್ತಿಯಿಂದ ಬ್ಯಾಟಿಂಗ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಅಂತ ಬರೋದು. ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅಂತ ಹೇಳೋ ಬದಲು ಇವತ್ತಿಂದ ನಾವು ಭಕ್ತಿಯಿಂದ ಡಾನ್ಸ್ ಮಾಡಿದ್ರು, ಭಕ್ತಿಯಿಂದ ಹಾಡಿದ್ರು, ಭಕ್ತಿಯಿಂದ ಜಾಗಿಂಗ್ ಮಾಡ್ತಿದ್ದಾರೆ, ಭಕ್ತಿಯಿಂದ ಮಾತಾಡ್ತಿದ್ದಾರೆ, ಭಕ್ತಿಯಿಂದ ಕೇಳಿಸ್ಕೊಳ್ತಿದ್ದಾರೆ. ಲಿಸನಿಂಗ್ ಅಲ್ಲಿ, ಅಬ್ಸರ್ವೇಷನ್ ಅಲ್ಲಿ, ಸ್ಟಡಿಯಲ್ಲಿ 100% ಇರೋದು ಬಂದ್ಬಿಟ್ಟು ಭಕ್ತಿ ಮಾತ್ರನೇ. ಸೊ ಇವತ್ತು ನಾವು ಒಂದೇ ಮೈಂಡ್ ಸೆಟ್ ಮಾಡ್ಕೋಬೇಕಾಗಿರೋದು,
ಪೂಜಾ ರೂಮ್ ಆಚೆನೋ ಪ್ರಾರ್ಥನೆ ಮಾಡಾದ್ಮೇಲೂ ಮಾಡಿರೋ ಮುಂಚೆನು ನಮ್ಗೆ ನಾವೇನ್ ಕೆಲಸ ಮಾಡ್ತಾ ಇದೀವೋ ಯಾವುದೇ ಸಿಚುವೇಶನ್ ಅಲ್ಲಿ ಯಾರು ನಮ್ ಮುಂದೆ ಇದ್ರು ಸಹ ಅದನ್ನ ಅಂತರಾಳದಿಂದ ಆ ಉದ್ದೇಶ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಭಕ್ತಿ. ಉದ್ದೇಶ ಅಂತ ಹೇಳ್ಬೇಕಾದ್ರೆ ಈ ಒಂದು ಎಕ್ಸಾಂಪಲ್ 100% ನಿಮ್ಗೆಲ್ಲ ತಿಳಿಸ್ಬೇಕು. ಒಬ್ರು ಪೂಜಾರಿ ಇದ್ರಂತೆ, ಅವ್ರ ನೇಬರ್ ಸೆಕ್ಸ್ ವರ್ಕರ್ ವೇಶ್ಯೆ, ಅವ್ರಿಬ್ರು ಸತ್ರು. ಪೂಜಾರಿ ನರಕಕ್ಕೆ ಹೋದ್ರು, ವೇಶ್ಯೆ ಸ್ವರ್ಗಕ್ಕೆ ಹೋದ್ರು. ಸೊ ಜಗಳ ಆಡ್ತಿದ್ದಾರೆ ದೇವ್ರ ಹತ್ರ. ಆ ಪೂಜಾರಿಗಳು ಜಗಳ ಆಡ್ತಿದ್ದಾರೆ. ನಾನೇನೋ ನರಕಕ್ಕೆ ಬಂದೆ, ಒಪ್ಕೊಂಡೆ. ಆದರೆ ಆ ವೇಶ್ಯೆ ನನ್ ಮನೆ ಪಕ್ಕದವಳೇನೆ, ಅವಳ ನೀನ್ ಸ್ವರ್ಗ ಕಳಿಸ್ತಿದ್ಯಲ್ಲ ಅಂತ. ಇದು ನ್ಯಾಯ ಇಲ್ಲ ಅಂತ. ಅಬ್ಸಲ್ಯೂಟ್ ನ್ಯಾಯ ಇದೆ ಅಂತ ಭಗವಂತ ಅಲ್ಲಿ ಹೇಳ್ತಿದ್ದಾನಂತೆ. ಇನ್ನೇನು ಒಳಗ್ ಹೋಗೋಕ್ ಬಿಡೋಕ್ಕಿಂತ ಮುಂಚೆ ಹೆಂಗ್ ನ್ಯಾಯ ಇದೆ ಅಂತ ಕೇಳಿದಾಗ, ನೀನ್ ಪೂಜೆ ಮಾಡ್ತಾ ಇದ್ದೆ, ಎಲ್ಲಾ ತರಹ ರಿಚುವಲ್ಸ್ ಮಾಡ್ತಾ ಇದ್ದೆ, ಸಂಪ್ರದಾಯಗಳು ಮಾಡ್ತಾ ಇದ್ದೆ, ಆದರೆ ನಿನ್ನ ಪೂರ್ತಿ ಅಟೆನ್ಷನ್ ಇಂಟೆನ್ಷನ್ ಅವ್ರ ಮನೆಗೆ ಎಷ್ಟ್ ಜನ ಕಸ್ಟಮರ್ಸ್ ಬರ್ತಿದ್ದಾರೆ ಅದ್ರ ಮೇಲಿತ್ತು. ಅದಕ್ಕೆ ನಿನಗೆ ನರಕ ಸಿಕ್ಕಿದ್ದು. ಅವರು ಏನ್ ಕೆಲಸ ಮಾಡ್ತಿದಾರೋ, ವೇಶ್ಯ ಕೆಲಸ, ಸೆಕ್ಸ್ ವರ್ಕ್ ಮಾಡ್ತಿದಾರೋ ಅದು ಮಾಡ್ತಾ ಇದ್ರು ಸಹ ಅವರ ಗಂಟಿ ನಿಮ್ಮ ಪೂಜೆ ಬೆಲ್ ಕೇಳಿರೋದಕ್ಕೆ ಇನ್ನೇನ್ ಪೂಜೆ ಮಾಡ್ತಿದಾರೋ ಅಂತ ಅವರ ದೇಹ ಅಲ್ಲಿದ್ರು ಸಹ ಅವರ ಇಂಟೆನ್ಷನ್, ಅವರ ಉದ್ದೇಶ, ಅವರ ಇಮೋಷನ್ಸ್ ನೀವೇನ್ ಮಾಡ್ತಿದ್ದೀರಾ ದೇವ್ರ ಕೆಲಸ ಅದಕ್ ಮೇಲಿತ್ತು. ಅದಕ್ಕೆ ನಿಮಗೆ ನರಕ, ಅವ್ರಿಗೆ ನಾವು ಸ್ವರ್ಗದಲ್ಲಿ ಕಳಿಸಿದ್ದು ಅಂತ. ಇಟ್ಸ್ ಆಲ್ ಅಬೌಟ್ ಇಂಟೆನ್ಷನ್. ಬಿಕಾಸ್ ಹೊರಗಡೆ ನಾವು ನಾಟಕ ಮಾಡಬಹುದು, ಇಂಟೆನ್ಷನ್ ಅಲ್ಲಿ ನಮ್ ನಾಟಕ ಮಾಡಕ್ ಬರಲ್ಲ. ಆಮೇಲೆ ಎಷ್ಟು ದಿನ ಅಂತ ನಾಟಕ ಮಾಡ್ತೀವಿ ನಾವು ಆಚೆ, ಇವ್ರ ಹತ್ರ ಒಂಥರ. ಯಾಕೆ ನಿಮ್ಗೆ ಟಯರ್ಡ್ ಆಗ್ತಿದೆ ಅಂತ ನೋಡಿ. ಇವ್ರ ಹತ್ರ ಒಂದ್ ರೀತಿ, ಇವ್ರ ಹತ್ರ ಒಂದ್ ರೀತಿ ಮಾತಲ್ಲ, ನಾನು ನಡ್ಕೊಳ್ಳೋದು ಸಹ. ಸೊ ನಾವು ಕಲ್ತ್ಕೋಬೇಕಾಗಿರೋದು ಯಾವ ರೀತಿಯಲ್ಲಿ ಮಾಡಕ್ಕಾಗತ್ತೆ. ಇನ್ನೊಂದು ಲಾಸ್ಟ್ 12-13 ಇಯರ್ಸ್ ಇಂದ ನಾನು ಈ ಭಕ್ತಿ ದಾರಿಯಲ್ಲಿ ಅಥವಾ ಸ್ಪಿರಿಚುವಲ್ ದಾರಿಯಲ್ಲಿ, ಪ್ರೇಯರ್ ಮೆಡಿಟೇಷನ್ ದಾರಿಯಲ್ಲಿ ಬಂದ. ಮೆಡಿಟೇಷನ್ ಅಂತ ಒಂದು ವರ್ಡ್ ಇದೆ, ರಿಲ್ಯಾಕ್ಸೇಷನ್ ಅಂತ ವರ್ಡ್ ಇದೆ. 98 ಅಲ್ಲಿ ತಿಳ್ಕೊಳ್ತು. ಆದ್ರೆ ಆ ಡ್ರಾಪ್ ಬರಕ್ಕೆ 2008 ಆಯ್ತು. ನನ್ನ ಒಳಗೆ ಲಾಜಿಕ್ ಆದ್ಮೇಲೆ ಮ್ಯಾಜಿಕ್ ಶುರು ಆಗತ್ತೆ ಅಂತ ನನಗೆ ಕನ್ವಿನ್ಸ್ ಆಗಕ್ಕೆ. ಇನ್ಕ್ಲೂಡಿಂಗ್ 2008 ಅಲ್ಲಿ ಆ ಒಂದು ಭಕ್ತಿ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ, 8 ದಿನ ಶಿಬಿರ ಅಟೆಂಡ್ ಮಾಡಿದಾಗ ನನ್ನ ಗುರುಗಳದು, ಅವಾಗ್ಲೂ ನನ್ಗೆ ಒಳದಿದ್ದೇನು ಗೊತ್ತಾ, ಲಾಜಿಕ್ ಅನ್ನ ಇಟ್ಕೊಂಡ್ರೆ ನಾನು ಬೆಳಿತೀನಿ, ಮ್ಯಾಜಿಕ್ ನ ಇಟ್ಕೊಂಡ್ರೆ ನಾನು ಸಖತ್ ಬೆಳಿತೀನಿ. ಅಲ್ಲೂ ಲಾಜಿಕ್ 2011 ಅಲ್ಲಿ ಮತ್ತೆ ರಿಪೀಟ್ ಮಾಡಿದಾಗ, 2013 ಅಲ್ಲಿ ಮತ್ತೆ ರಿಪೀಟ್ ಮಾಡಿದಾಗ ನನ್ನ ತಲೆ ಮೇಲೆ ಓಡ್ಕೊಂಡೆ ನಾನು. ಮತ್ತೆ ಲಾಜಿಕ್ ಗೋಸ್ಕರನೇನಾ? ಮತ್ತೆ ಎಲ್ಲೋಯ್ತು ನಿನ್ ಸರೆಂಡ್ರು? ಇನ್ನೆಷ್ಟು ಬೆಳೆಯಕ್ಕಾಗತ್ತೆ? ಹೌದು, ಲಾಜಿಕ್ ಇದ್ರೆ ಏನು ಜೊಮೆಟ್ರಿಕ್ ಆಗಿ ಬೆಳಿತೀಯ, ಲೀನಿಯರ್ ಆಗಿ ಬೆಳಿತೀಯ. ಮ್ಯಾಜಿಕ್ ಬಂದ್ಬಿಟ್ರೆ, ಭಕ್ತಿ ಬಂದ್ಬಿಟ್ರೆ ಎಕ್ಸ್ಪೋನೆನ್ಷಿಯಲ್ ಬೆಳಿತೀಯ. ಅದರಲ್ಲೂ ಮತ್ತೆ ನಾನು ಲಾಜಿಕ್ ಮಾಡಕ್ ಹೋದೆ. ಕಂಟ್ರೋಲ್ಡ್ ಹುಚ್ಚುತನ ಅಂತ ಹೇಳ್ಬೋದಾ ನೋಡಿ. ಹೊಸ ಶಬ್ದವನ್ನು ನಿಮ್ ಕಿವಿಯೊಳಗೆ ಹಾಕ್ತಾ ಇದ್ದೀನಿ, ಅರ್ಥ ಆಗಕ್ ಟೈಮ್ ಆಗ್ಬೋದು. ಕಂಟ್ರೋಲ್ ಹುಚ್ಚುತನ ಅಂತ ಹೇಳ್ಬೋದಾ ನೋಡಿ. ಭಕ್ತಿ ಅಂದ್ರೆ ಸೆಲ್ಫ್ ಇಂಡ್ಯೂಸ್ಡ್ ಹುಚ್ಚುತನ ಅಂತ ಹೇಳ್ಬೋದಾ ಅಂತ ನೋಡಿ. ಮತ್ತೆ ದೇವ್ರಿಗೋಸ್ಕರ ಭಕ್ತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಭಕ್ತಿ ... ಅಷ್ಟೇ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಭಕ್ತಿ ಅಂದಿದ ತಕ್ಷಣ ನಮ್ಗೆ ಜೀಸಸ್, ಅಲ್ಲ, ಬುದ್ಧ, ಮಹಾವೀರ, ಕೃಷ್ಣ, ದೇವಿ ಅದೇ ಬರುದು. ಇವತ್ತಿಂದ ನಮ್ಗೇನು ಅಂತಿದ್ರೆ, ನನ್ ಗುರುಗಳು ಫಸ್ಟ್ ಹೇಳಿದ್ರು, ಒಂದು 14 ವರ್ಷದ ಹಿಂದೆ ಹೇಳಿದ್ರು, 15 ವರ್ಷದ ಹಿಂದೆ ಹೇಳಿದ್ರು, 2007 ಅಲ್ಲಿ ನನ್ಗೆ ಹೇಳಿದ್ರು, 14 ವರ್ಷದಿಂದ. ಇನ್ಫ್ಯಾಕ್ಟ್, ಡೋಂಟ್ ವೇಟ್ ಫಾರ್ ಎನಿಥಿಂಗ್, ಜಸ್ಟ್ ವೇಟ್. ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಬೇಡ, ಇದು ಬರುತ್ತೆ ಅಂತ ವೆಯ್ಟ್ ಮಾಡಬೇಡ. ನಿನ್ ಕೆಲಸ ಏನಿದೆ ಜಸ್ಟ್ ವೆಯ್ಟ್ ಮಾಡು ಅಂತ. ಅದೇ ತರ ನಿಮ್ಗೆ ಒಳಗೆ ಪ್ಲಾಂಟ್ ಮಾಡಕ್ ಹೋಗ್ತಾ ಇದೀನಿ. ಆ ಬೀಜ ಇವತ್ತು ಒಳಗೆ ಹೋಗ್ತಾ ಇದ್ದೀನಿ. ನಂದೇನು 13 ವರ್ಷದ ಹಿಂದೆ ಆ ಬೀಜ ಒಳಗ್ ಹಾಕಿದ್ರು, 21 ನವೆಂಬರ್ ಇಂದ 28 ನವೆಂಬರ್ ವರೆಗೆ ಆ ಬೀಜ ನಿಮ್ಗೆ ಹಾಕಕ್ ಆಗತ್ತಾ ಅಂತ ನೋಡ್ತಾ ಇದ್ದೀನಿ. ಡೋಂಟ್ ಯು ಥಿಂಕ್ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಅಂತ ಅನಿಸ್ತಾ ಇಲ್ಲ? ಅವೇರ್ನೆಸ್ ಇಂದ ನಾವೇ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಂತಹ ಭಕ್ತಿ ಏನಿದೆ, ಭಕ್ತಿ ಅಂತ ನಾವೇನು ಹೇಳ್ತೀವಿ, ಹುಚ್ಚುತನ ಅಂತ ಅನಿಸ್ತಾ ಇಲ್ಲ? ಏನಕ್ಕೆ ಹುಚ್ಚುತನ ಬೇಕು? ಬೇರೆ ಬೇರೆ ಹೆಸರು ಕೊಡ್ತಾರೆ, ಬೇರೆ ಬೇರೆ ಹೆಸರು. ಪ್ಯಾಷನ್ ಅಂತ ಹೇಳ್ಬೋದು, ಅದಕ್ಕೆ ಇಂಟೆನ್ಸಿಟಿ ಅಂತ ಹೇಳ್ಬೋದು, ಎಸ್ ಅಂತ ಹೇಳ್ಬೋದು. ಆದ್ರೆ ನೀವು ಕರೆಕ್ಟ್ ಆಗಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಅಂತ ಗೊತ್ತಾಗತ್ತೆ. ಇನ್ನೊಂದು ವಿಷಯ, ಕಂಟ್ರೋಲ್ ಇಲ್ದೇ ಇರೋ ಮ್ಯಾಡ್ನೆಸ್ ಇದ್ರೆ ಅವ್ರು ಹುಚ್ಚರು ಅಂತ ಕರಿತೀವಿ.
ಕಂಟ್ರೋಲ್ ಇಲ್ಲ ಅವ್ರಿಗೆ, ಮ್ಯಾಡ್ನೆಸ್ ಇರುತ್ತೆ. ಯಾವಾಗ ಸತ್ತೋಗ್ತಾರೆ, ಯಾವಾಗ ನೇಣ್ ಹಾಕೊಳ್ತಾರೆ, ಯಾವಾಗ ಸೂಸೈಡ್ ಮಾಡ್ತಾರೆ, ಯಾವಾಗ ಮೆಂಟಲ್ ಹಾಸ್ಪಿಟಲ್ ಆಗ್ತಾರೋ ಗೊತ್ತಿಲ್ಲ. ಆಮೇಲೆ ಯಾರಿಗ್ ಮ್ಯಾಡ್ನೆಸ್ ಇಲ್ವೋ ಅವ್ರ ಜೊತೆ ಬದುಕಕ್ಕೂ ಆಗಲ್ಲ. ಒಳ್ಳೆ ಕಲ್ ತರ ಇರ್ತಾರೆ, ಭೂಮಿ ಮೇಲೆ ಬರ್ತಾರೆ, ಹುಟ್ಟಿದ್ದಾರೆ, ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಮದುವೆ ಮಾಡ್ಕೊಳ್ತಾರೆ, ಮಕ್ಳಾಗ್ತಾರೆ, ಏನೋ ಒಂದು ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. 97% ಜನ ಪ್ರಪಂಚದಲ್ಲಿ ತುಂಬಾ ಮ್ಯಾಡ್ ಆದರೂ ಕಂಟ್ರೋಲ್ ಸಿಗಲ್ಲ. ಏನು ಚೂರಾದ್ರೂ ಮ್ಯಾಡ್ನೆಸ್ ಇಲ್ಲದೆ ಹೋದರೆ ಈ ಭೂಮಿ ಮೇಲೆ ಸ್ವಾರಸ್ಯನೇ ಇರಲ್ಲ. ಬೆಳಗ್ಗೆ ಅಲಾರಂ ಹೊಡೆದಿದ ತಕ್ಷಣ ಅದೊಂದೇ ಬೆಂಚ್ ಮಾರ್ಕ್ ಇರೋದು ನನ್ಗೆ. ಬೆಳಗ್ಗೆ ಅಲಾರಂ ಹೊಡೆದಿದ ತಕ್ಷಣ ಎದ್ದೊಳಕ್ ಆಗ್ತಾ ಇದೆಯಾ, ನಂದು ಅದೊಂದೇ ಬೆಂಚ್ ಮಾರ್ಕ್ ಇರೋದು. ಅಲಾರಂ ಹೊಡೆದ ಮೇಲೂ ಸ್ನೂಸ್ ಮಾಡ್ತಾ ಇದೀವಿ ಅಂತಿದ್ರೆ ನಿಮ್ಮಲ್ಲಿ ಆ ಕಂಟ್ರೋಲ್ ಹುಚ್ಚುತನ ಇಲ್ಲ ಅಂತ ಅರ್ಥ. ಆ ಕಂಟ್ರೋಲ್ಡ್ ಹುಚ್ಚುತನ ಬಂದಿರೇನೆ ನಿಮ್ಗೆ ಅಲಾರಂ ಮುಂಚೆ ಎದ್ದೊಳಕ್ಕಾಗೋದು, ಅಟ್ಲೀಸ್ಟ್ ಅಲಾರಂ ಹೊಡೆದಿದ ತಕ್ಷಣ ಎದ್ದೊಳಕ್ಕಾಗೋದು. ನಾನು ಪ್ರಾಕ್ಟಿಕಲ್ ವಿಷಯ ಮಾತಾಡ್ತಾ ಇದ್ದೀನಿ, ದೇವ್ರ ಬಗ್ಗೆ ಭಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ಪರ್ಸನಲ್ ಕೆಲಸದಲ್ಲೂ ಸಹ, ಪ್ರೊಫೆಷನಲ್ ಕೆಲಸದಲ್ಲೂ ಸಹ ಪ್ರತಿಯೊಂದಕ್ಕೂ ಒಂದು ಚೂರು ಕಂಟ್ರೋಲ್ ಇಂದ ಮುಂದಕ್ಕೆ ಹೋಗಕ್ಕಾಗತ್ತಾ? ಸುಮಾರು ವರ್ಷದಿಂದ 1950s 1960s ಅಲ್ಲಿ ಕೆನಿ ರಾಬರ್ಟ್ಸ್ ಅಂತ ಒಬ್ರು ಇದ್ರು. ಗ್ರ್ಯಾಂಡ್ ಪ್ರಿ, ಈಗ ಫಾರ್ಮುಲಾ 1 ಕಾರ್ ಎಲ್ಲ ಇದೆಯಲ್ಲ, ಅವಾಗಿಂದ ಇವಾಗ್ಲೂ ಇದೆ. 2 ವೀಲರ್ ಬೈಕ್ 300cc 400cc 500cc, ನಮ್ದೆಲ್ಲ 100cc 150cc ಎಲ್ಲ ಇರುತ್ತೆ. 500cc 1000cc ಎಲ್ಲ ಓಡಿಸ್ತಾರೆ. 5 ವರ್ಷ ಕಂಟಿನ್ಯೂಸ್ ಆಗಿ ಅವರು ಗ್ರ್ಯಾಂಡ್ ಪ್ರಿ ಗೆದ್ರು. ಅವ್ರ ಹತ್ರ ಪ್ರೆಸ್ ರಿಪೋರ್ಟ್ ಕೇಳ್ತಿದ್ದಾರೆ, ಕೆನಿ ರಾಬರ್ಟ್ಸ್ ಹತ್ರ ಎಲ್ರಿಗೂ ಸೇಮ್ ಮಿಷಿನ್, BMW ಮರ್ಸಿಡೀಸ್ ದೇನೆ, ಇವ್ರದೇನೆ, ಎಲ್ಲ ಮಿಷಿನ್ಸ್ ಸೇಮ್. ಎಲ್ರು ವರ್ಷ ಇಡೀ ಪ್ರಾಕ್ಟೀಸ್ ಮಾಡ್ತಾರೆ, 5 ವರ್ಷ ಕಂಟಿನ್ಯೂಸ್ ಆಗಿ ಗೆಲ್ಲಕ್ಕೆ ನಿಮ್ಮ ಸೀಕ್ರೆಟ್ ಏನು ಅಂತ ಅವ್ರು ಅವತ್ತು ಸೀಕ್ರೆಟ್ ಹೇಳಿದ್ರು. 5 years ಗೆದ್ದ ಮೇಲೆ ಕೆನಿ ರಾಬರ್ಟ್ಸ್ ಅವ್ರು ಹೇಳಿರೋದು ಕಂಟ್ರೋಲ್ಡ್ ಮ್ಯಾಡ್ನೆಸ್. ಸೊ ನನಗೆ ನಾನೇ ಅಂತ, ಬಿಕಾಸ್ ಗೆದ್ದಿರೋದು 1/100th of a second. ನಾನು ಅದೇ ಯೋಚನೆ ಮಾಡಿದೆ, ಹುಸೇನ್ ಬೋಲ್ಟ್ಗೂ ಇದೆಯಲ್ಲಪ್ಪ, ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಇದೆಯಲ್ಲಪ್ಪ, PV ಸಿಂಧು ಆಡ್ಬೇಕಾದ್ರೆ ವರ್ಲ್ಡ್ ಚಾಂಪಿಯನ್ ಗೆಲ್ಬೇಕಾದ್ರೆ ಇದು ಇದೆಯಲ್ಲಪ್ಪ, ಬ್ರಿಸ್ಬೇನ್ ಅಲ್ಲಿ ಗೆಲ್ಬೇಕಾದ್ರೆ ರಿಷಬ್ ಪಂತ್ ಎಷ್ಟು ಸ್ಲೋ ಆಗಿ ಆಡಿದ್ರು, ಅದಾದ್ಮೇಲೆ ಕಂಟ್ರೋಲ್ ಮಾಡ್ಬಿಟ್ಟು ಹೊಡಿಯೋಕ್ ಶುರು ಮಾಡಿದ್ರು, ಈ ಹುಚ್ಚುತನ ಇದೆಯಲ್ಲಪ್ಪ. ಯಾವತ್ತು ನೀವು ಕಂಟ್ರೋಲ್ಡ್ ಹುಚ್ಚುತನ ಕಿಳಿತೀರೋ ಯಾವ್ದು ನಿಮ್ಗೆ ಕಾಂಪಿಟಿಷನ್ ಯಾರು ಅಂತ ಗೊತ್ತಾಗಲ್ಲ. ಇನ್ಕ್ಲೂಡಿಂಗ್ ಈಗ ನೀವು ಕೇಳಿಸ್ಕೋಬೇಕಾದ್ರೆ ಕಂಟ್ರೋಲ್ಡ್ ಹುಚ್ಚುತನಕ್ಕೆ ಹೋಗಕ್ಕಾಗತ್ತಾ? ಬಿಕಾಸ್ ಇದು ಮಾತಾಡಿದ್ಮೇಲೆ ನಾನು ಪ್ರಾಕ್ಟಿಕಲ್ಸ್ ಆಗಿ ಆ ಭಕ್ತಿ ಲೆವೆಲ್ ಸ್ಟೇಟ್ ಆಫ್ ಮೈಂಡ್ ಕರ್ಕೊಂಡು ಹೋಗಕ್ ಹೋಗ್ತಾ ಇದ್ದೀನಿ. ನಾನೀಗ ಮಾತಾಡ್ಬೇಕಾದ್ರೆ ಕಂಟ್ರೋಲ್ ತಪ್ಪು ಬಿಡಕ್ಕಾಗತ್ತಾ ನನಗೆ? ಭಕ್ತಿ ಮಾತಾಡ್ತಾ ಕಂಟ್ರೋಲ್ಡ್ ಆ ಮ್ಯಾಡ್ನೆಸ್ ಲೆವೆಲ್ಗೆ ಬರಕ್ಕಾಗತ್ತಾ? ಇಟ್ಸ್ ಪಾಸಿಬಲ್. ಇನ್ನೊಂದು ವಿಷಯ, ಈ ಕಂಟ್ರೋಲ್ ಮ್ಯಾಡ್ನೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಎಲ್ರಿಗೂ ಹೇಳ್ಬೇಕು. ನಾನ್ ಹೇಳಿದ್ರೇನೆ, ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇದಕ್ಕೆ ಕಂಟ್ರೋಲ್ಡ್ ಮ್ಯಾಡ್ನೆಸ್ಗೆ ಸ್ಕಿಲ್ ಬೇಕು. ಬೈಕ್ ಓಡಿಸಕ್ಕೆ ನನ್ಗೆ ಗೊತ್ತೇ ಇಲ್ಲ, ಬೈಕೇ ಓಡಿಸಕ್ಕೆ. ಆದ್ರೆ ಬಾಲ ಅವ್ರು ಹೇಳಿದ್ದಾರೆ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಇರಬೇಕು, ಭಕ್ತಿ ಅದೇ ಅಂತ ಓಡ್ಸಕ್ ಹೋಗ್ತಾ ಇದ್ದೀನಿ. ಸ್ಕಿಲ್ ಇರಬೇಕು ಅದ್ರ ಹಿಂದೆ. ಹಲೋ, ಕಾರ್ ಓಡಿಸ್ತಾ ಇದ್ದೀನಿ, ಸ್ಕಿಲ್ ಇರಬೇಕು. ಫುಟ್ಬಾಲ್ ಆಡ್ತಾ ಇದ್ದೀನಿ, ಸ್ಕಿಲ್ ಇರಬೇಕು. ಹುಸೇನ್ ಬೋಲ್ಟ್ ತರ ಓಡ್ತಾ ಇದ್ದೀನಿ, ನಮ್ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಇದೆ ಅಂತ ಓಡ್ಬಿಟ್ರೆ ಉಳಿದ್ ಬಿಡುತ್ತೆ. ಅಯ್ಯೋ, ಲಾಸ್ಟ್ ಅಲ್ಲ, ಫಿನಿಶೇ ಮಾಡಕ್ಕಾಗಲ್ಲ, 100 meters ಓಡಕ್ಕಾಗಲ್ಲ ನಮ್ಗೆ. ಆ ಸ್ಕಿಲ್ ನೇನೆ ನಮ್ ಸಂಸ್ಕೃತದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಸಾಧನ ಅಂತ ಹೇಳ್ತಾರೆ. ಈ ಸಾಧನೆ ಮಾಡಕ್ಕೆ ನಮ್ಗೆ ಸಾಧನೆ ಇದೆಯಲ್ಲ, ಹೊಡಿಬೋದು ಕವಿತಾ, ಜೋರಾಗಿ ಹೊಡಿಬೋದು, ಮಕ್ಳು ಚಪ್ಪಾಳೆ ತಟ್ತಾ ಇದ್ರು, ಸೂಪರ್. ಸಾಧನೆ ಇದೆಯಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ. ಸಾಧನೆ ಹೆಂಗ್ ಬರುತ್ತೆ? ಜ್ಞಾನಯೋಗದಿಂದ, ಕರ್ಮಯೋಗದಿಂದಾನೇ ಬರೋದು. ಜ್ಞಾನಯೋಗದಿಂದ ಅದಕ್ಕೆ ಬೇಕಾಗಿರೋ ನಾಲೆಜ್ ಸಿಗತ್ತೆ, ಕರ್ಮಯೋಗದಿಂದ ಅದಕ್ಕೆ ಬೇಕಾಗಿರೋ ಆಕ್ಷನ್ ಸ್ಕಿಲ್ ಸಿಗತ್ತೆ, ಆಮೇಲೆ ಅದಕ್ಕೆ ಬೇಕಾಗಿರೋ ಇಮೋಷನ್ಸ್ ಇದೆಯಲ್ಲ. ಬಿಕಾಸ್ ಜ್ಞಾನಯೋಗದ್ದು ಮತ್ತೆ ಕರ್ಮಯೋಗದ್ದು ಬ್ಯಾಕಿಂಗ್ ಇರುತ್ತಲ್ಲ, ಕ್ಲಾರಿಟಿ ಇದ್ದರೆ ಮಾತ್ರ ನಮ್ಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳಕ್ಕಾಗತ್ತೆ. ಇಲ್ದೇ ಇದ್ದರೆ ಪ್ರತಿಯೊಂದರಲ್ಲೂ ಕಂಟ್ರೋಲ್ ಮಿಸ್ ಮಾಡ್ತೀನಿ ಅಂತಿದ್ರೆ ನೀವು ಗೆಲ್ಲೋದು ಇಲ್ಲ, ಆ ಎಕ್ಸಲೆನ್ಸ್ ಲೆವೆಲ್ ತಲುಪಕ್ಕೂ ಆಗಲ್ಲ. ಆ ಸ್ಕಿಲ್ ಬೇಕು. ಡ್ಯಾನ್ಸಿಂಗ್ಗೆ ಕಂಟ್ರೋಲ್ ತಪ್ಪಿಟ್ಟು ಡ್ಯಾನ್ಸ್ ಮಾಡ್ತೀನಿ, ಸ್ಕಿಲ್ ಇದೆಯಾ? ಹಾಡ್ತೀನಿ ನಾನು ಅಂತ, ಸ್ಕಿಲ್ ಇದೆಯಾ? ಸೈಕ್ಲಿಂಗ್ ಹಿಂಗ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಫಾಸ್ಟ್ ಆಗಿ ಹೋಗ್ತೀನಿ, ಪಲ್ಟಿ ಹೊಡಿತೀನಿ, ಸ್ಲೋ ಆಗಿ ಹೋಗ್ತೀನಿ, ಸ್ಕಿಲ್ ಇದೆಯಾ? ಲೈಫ್ ಅಲ್ಲೂ ಭಕ್ತಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಸಾಧನೆ ಮಾಡಿದ್ದೀರಾ? ಕಂಟ್ರೋಲ್ಡ್ ಮ್ಯಾಡ್ನೆಸ್, ಕಂಟ್ರೋಲ್ ಇಲ್ದೆ ಕಂಟ್ರೋಲ್ಡ್ ಮ್ಯಾಡ್ನೆಸ್ ತಿಳಿಯಕ್ಕೆ ವಾಟ್ ಇಸ್ ದಟ್ ವಿ ಹ್ಯಾವ್ ಡನ್. ಬಿಕಾಸ್ ಭಕ್ತಿ ಲೆವೆಲ್ಗೆ ನಿಮಗೆ ಇಂಟೆಲೆಕ್ಚುಯಲ್
ಅಷ್ಟು ಬುದ್ಧಿವಂತರಾಗಿರ್ಬೇಕಾಗಿಲ್ಲ. ತೀರಾ ಬುದ್ಧಿ ಇಲ್ದೇನು ನೀವು ಭಕ್ತಿಗೆ ಇಳ್ಕೊಂಡ್ಬಿಟ್ರೆ ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ಲ, ಹುಚ್ಚರಾಗ್ಬಿಡ್ತೀರಾ. ಏನೇನ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಎಷ್ಟೋ ಜನ ಅನ್ಕೊಂಡಿದ್ದಾರೆ, ಎಷ್ಟೋ ಜನ ಆಚೆ ಇದಾರಲ್ಲ ಸಂತರ ಡ್ರೆಸ್ ಹಾಕೊಂಡು ಅಥವಾ ಸ್ವಾಮಿಗಳು ಅಂತ ಇವರು ಅಂತ ಅವರು ಅಂತ, ಅವರೆಲ್ಲ ಹೇಳಕ್ಕಾಗಲ್ಲ. ಆದರೆ ವಿ ನೀಡ್ ಟು ಗೆಟ್ ದಟ್ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಇನ್ ಟು ಅವರ್ ಲೈಫ್, ಪ್ರತಿಯೊಂದು ವಿಷಯದಲ್ಲೂ ಸಹ. ಅಂಡ್ ಇಟ್ ಇಸ್ ಪಾಸಿಬಲ್, ಇಟ್ಸ್ ಎ ಸ್ಕಿಲ್. ಹಿಂಗಾಗತ್ತೆ ಒಂದು ಟೈಮ್ ಅಲ್ಲಿ ಒಂದು ಕೆಲಸ ಯಾವಾಗ ಮಾಡಕ್ ಶುರು ಮಾಡ್ತೀವೋ. ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ಇದೆ, ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ದ ಫ್ಯೂಚರ್ ಅಂತ. ಪ್ರತಿಯೊಬ್ಬರು ಮಲ್ಟಿ ಟಾಸ್ಕಿಂಗ್ ಹೇಳ್ತಾ ಇದೀವಿ. ಯಾಕೆ ಅಂತಿದ್ರೆ ಇನ್ಫಾರ್ಮೇಶನ್ ಆಗಿರೋದ್ರಿಂದ, ಏಜ್ ಆಗಿರೋದ್ರಿಂದ, ಡಿಜಿಟಲ್ ಏಜ್ ಆಗಿರೋದ್ರಿಂದ ಏನ್ ಮಿಸ್ ಆಗ್ಬಿಡ್ತಾ ಇದೆಯೋ, ಏನ್ ಮಿಸ್ ಆಗ್ಬಿಡ್ತಾ ಇದೆಯೋ ಅಂತ. ಏನು ಮಿಸ್ ಆಗ್ತಿಲ್ಲ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮ್ಮ ಲೈಫ್ ಮಿಸ್ ಆಗ್ತಿದೆ ನೋಡ್ಕೊಳ್ಳಿ. ಒನ್ ಅಟ್ ಎ ಟೈಮ್. ಈಗ ನಾನು ಮಾತಾಡ್ತಿರ್ಬೇಕಾರೆ ಅದನ್ನ ಮಾತ್ರ ಕೇಳಿಸ್ಕೊಳ್ತಿದ್ದೀರಾ. ಯಾರೋ ಒಬ್ಬರ ಹತ್ರ ಇದನ್ನ ಶೇರ್ ಮಾಡ್ಕೊಂಡೆ 2-3 ಡೇಸ್ ಬ್ಯಾಕ್. ಅವ್ರು ಕೇಳಿದ್ರು, ಕ್ರಿಕೆಟರ್ ಅವರು, ನಾನ್ ಬೌಲರ್, ಬ್ಯಾಟ್ಸ್ಮನ್, ಫೀಲ್ಡರ್, ನೀವು ಒಂದ್ರ ಮೇಲೆ ಫೋಕಸ್ ಮಾಡಕ್ ಹೇಳ್ತಾ ಇದ್ದೀರಲ್ಲ ಬಾಸ್. ನಾನು ಹೇಳಿದ್ದು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಫೀಲ್ಡಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡಿ, ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬ್ಯಾಟಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡಿ, ಬೌಲಿಂಗ್ ಮಾಡ್ಬೇಕಾದ್ರೆ ಬೌಲಿಂಗ್ ಮಾತ್ರ ಫೋಕಸ್ ಮಾಡಿ. ಹಂಗೆ ತಾನೇ ಮಾಡೋದು. ಇಲ್ಲ, ಕೆಲವೊಂದ್ಸತಿ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ನೀವು ಕ್ಯಾಪ್ಟನ್ ಆಗಿದ್ರೆ ಕ್ಯಾಪ್ಟನ್ಸಿ ನೆಕ್ಸ್ಟ್ ಬೌಲಿಂಗ್ ಯಾರು ಕೊಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಕ್ಯಾಚ್ ಬಂದಿದ ತಕ್ಷಣ ಬಿಟ್ಬಿಡ್ತೀರಾ ನೀವು. ಕಂಟ್ರೋಲ್ಡ್ ಮ್ಯಾಡ್ನೆಸ್ ಸ್ಕಿಲ್ ಇದ್ರೆ ಮಾತ್ರ ಆಗತ್ತೆ. ಅದಕ್ಕೆ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಸಕ್ಕೆ ನಿಮ್ಗವ್ರು ಗುರುಗಳ ಅವಶ್ಯಕತೆ ಇದೆ. ಭಕ್ತಿ ಯೋಗಕ್ಕೆ ಬಂದಾಗ ನೀವು ಮಾರ್ಚ್ 11, 12, 13, 14, 29ನೇ ಬ್ಯಾಚ್ ಮಾಡ್ತಾ ಇದೀವಿ. ಝೂಮ್ ಅಲ್ಲ, 4 ದಿನ ಆಚೆ ಕರ್ಕೊಂಡು ಹೋಗಿ 4 ದಿನ ಮಾತಾಡದೆ ವೆಜ್ ಫುಡ್ 1 ಮಂತ್ ಪಾಲನೆ ಮಾಡಿ ಹೆಂಗ್ ಮಾಡ್ತಿರ್ತಾರೆ ಅಂತಿದ್ರೆ, ಎಂಟರ್ಟೈನ್ಮೆಂಟ್ ಇರ್ಬೋದು ಅಥವಾ ಸ್ಪಿರಿಚುವಲ್ ಡಾನ್ಸ್ ಇರ್ಬೋದು, ಪೂರ್ತಿ ಕಂಟ್ರೋಲ್ ದಾಟಿಸ್ಬಿಡ್ತೀನಿ. ಬಿಕಾಸ್ ನಾನು ಅಲ್ಲಿ ಇರ್ತೀನಿ, ಪೂರ್ತಿ ಕಂಟ್ರೋಲ್ ದಾಟಿಸ್ಬಿಡ್ತೀನಿ. ಆಮೇಲೆ ವಾಪಸ್ಸು ಆ ಲೆವೆಲ್ ಕರ್ಕೊಂಡೋಗಿ ವಾಪಸ್ ನಾವು ಬರಕ್ಕಾಗತ್ತೆ. ಬಿಕಾಸ್ ಕಂಟ್ರೋಲ್ಡ್ ಆಗಿದ್ರೆ ಆ ವಾಪಸ್ ತಗೊಂಡ್ಬಂದ್ಬಿಡ್ಬೋದು. ಯಾವಾಗ ಗುರುಗಳು ಇರ್ತಾರೋ ಹೋಗುಗಳ ಕೈ ಹಿಡಿದು ಭಗವಂತನ್ಗೋಸ್ಕರ ಕಣ್ಣೀರ್ ಹಾಕಕ್ಕಾಗತ್ತಾ? ಭಕ್ತಿಯ ಕಣ್ಣೀರ್ ಹಾಕಕ್ಕಾಗತ್ತಾ? ಇಟ್ ಇಸ್ ಪಾಸಿಬಲ್. ಇಲ್ದಿದ್ರೆ ಏನಾಗುತ್ತೆ ಅಂತಿದ್ರೆ, ಕಂಟ್ರೋಲ್ ಇಲ್ದೆ ಮ್ಯಾಡ್ನೆಸ್ ಬಂದ್ಬಿಟ್ರೆ, ಆ ಒಂದು ಇನ್ಸೆಕ್ಟ್ ಇರುತ್ತಲ್ಲ, ಆ ಇದರ ಸುತ್ತಾ ಇರುತ್ತದು, ಕ್ಯಾಂಡಲ್ ಸುತ್ತಾ ಇರುತ್ತೆ ಆ ಇನ್ಸೆಕ್ಟ್. ಯಾವಾಗ ತಲೆ ಕೆಡುತ್ತೆ ಅಂತ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಲೈಟ್ ಒಳಗೆ ಹೋಗ್ಬಿಡುತ್ತೆ, ಅದು ಲೈಟ್ ಆಗ್ಬಿಡುತ್ತೆ. ಇಮೋಷನ್ಸ್ ಇಂದ ಇದು ರನ್ ಆಗ್ತಾ ಇರೋದು. ಭಕ್ತಿ ಮಾತ್ರ ಲಾಜಿಕ್ ಇಲ್ಲ. ಭಕ್ತಿಗೆ ಮಾತ್ರ ಇಂಟೆಲೆಕ್ಚುಯಲ್ ಪರ್ಸನ್ ವಿಲ್ ಹ್ಯಾವ್ ಆಲ್ ದ ಕ್ವೆಶ್ಚನ್ಸ್ ಇನ್ ದ ಲೈಫ್. ಎಲ್ಲಾ ತರಹ ಪ್ರಶ್ನೆ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಇನ್ಫಾರ್ಮೇಶನ್ ಇದೆ. ಬಟ್ the person with surrender, the person with bhakti, the person with devotion will get all the answers in the life. Intellectually ನೀವ್ ಏನ್ ಕಂಡಿಡಿಯಕ್ಕೆ 10 ವರ್ಷ ತಗೊಳ್ತೀರೋ, ಭಕ್ತಿಯಲ್ಲಿ 1 ಸೆಕೆಂಡ್ ಅಲ್ಲಿ ಕ್ಲಿಕ್ ಆಗುತ್ತೆ. ಐ ರಿಪೀಟ್, ಇಂಟೆಲೆಕ್ಟ್ ಇರಬಾರ್ದು ಅಂತಲ್ಲ, ಅದೇ ದಾರಿಯಲ್ಲೇ ನಾನು ಬಂದಿರೋದು. ನನ್ನಷ್ಟು ಟೈಮ್ ವೇಸ್ಟ್ ಮಾಡೋ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಇನ್ನು ಮುಂದಕ್ಕೆ ಹೋಗ್ತಾ ಇನ್ನಷ್ಟು ಇಂಟೆಲೆಕ್ಚುವಲ್, ಇನ್ನಷ್ಟು ಫಿಸಿಕಲ್, ಇನ್ನಷ್ಟು ಆಗ್ತಾ ಇದೆ. ಇಲ್ಲ, ಈ ರೂಟ್ ಇನ್ನೊಂಚೂರು ಈಸಿ ಆಗಿದೆ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಇಂಟೆಲೆಕ್ಚುಯಲಿ ನೀವೇನು ಎನರ್ಜೀಸ್ ನ ಗ್ರಾಸ್ ಮಾಡ್ಕೋಬೇಕು ಅಂತಿದ್ದೀರೋ ಜ್ಞಾನ ಯೋಗದಿಂದ ಅಥವಾ ಕರ್ಮ ಯೋಗದಿಂದ, ದಟ್ ಇಸ್ ಪಾಸಿಬಲ್ ಲೈಕ್ ದಿಸ್ ಇನ್ ಭಕ್ತಿ ಯೋಗ. ಬಿಕಾಸ್ ಇಟ್ ಇಸ್ ಪವರ್ಡ್ ಬೈ ಇಮೋಷನ್ಸ್. ಫಿಸಿಕಲ್ ಪರ್ಸನಾಲಿಟಿ, ಮೆಂಟಲ್ ಪರ್ಸನಾಲಿಟಿ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಹೈಯೆಸ್ಟ್ ಇರೋದು ಇಮೋಷನಲ್ ಪರ್ಸನಾಲಿಟಿ, ಅದ್ರ ಮೇಲೆ ಸ್ಪಿರಿಚುವಲ್ ಪರ್ಸನಾಲಿಟಿ ಇರೋದು. ಸೊ ಇದಕ್ಕೂ ಗ್ಯಾಪ್ ಕಮ್ಮಿ ಇರೋದ್ರಿಂದ, ಸೊ ನೀವು ಯು ಅಂತ ತಗೊಂಡ್ರೆ, ಒಂದು ಟೆಸ್ಟ್ ಟ್ಯೂಬ್ ತಗೊಂಡ್ರೆ ಯು ಶೇಪ್ ಅಲ್ಲಿ ಇದೆ ಅಂತ, ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಇಮೋಷನಲ್, ಸ್ಪಿರಿಚುವಲ್. ನೀವು ಈ ಕಡೆಯಿಂದ ಹಾಕಿದ್ರೆ ನೀರು ಫಸ್ಟ್ ಫಿಸಿಕಲ್ ತುಂಬುತ್ತೆ, ಅದಾದ್ಮೇಲೆ ಮೆಂಟಲ್ ತುಂಬುತ್ತೆ, ಅದಾದ್ಮೇಲೆ ಇಂಟೆಲೆಕ್ಚುಯಲ್ ತುಂಬುತ್ತೆ, ಅದಾದ್ಮೇಲೆ ಇಮೋಷನಲ್ ತುಂಬೋದು. ದಟ್ ಇಸ್ ದ ಹೈಯೆಸ್ಟ್ ಲೆವೆಲ್, 1 ಸ್ಟೆಪ್ ಅವೇ ಫ್ರಮ್ ಯುವರ್ ಸ್ಪಿರಿಚುವಲ್ ಲೈಫ್. ಔಟ್ ಆಫ್ ಕಂಟ್ರೋಲ್ ಮ್ಯಾಡ್ನೆಸ್ ಬೇರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ನಾನ್ ಮಾತಾಡ್ತಾ ಇರೋದು ಕಂಟ್ರೋಲ್ಡ್ ಮ್ಯಾಡ್ನೆಸ್. ಇದೊಂದು ಅರ್ಥ ಆದ್ರೂ ಸಾಕು ನಿಮ್ಗೆ. ಕೇಳಿರ್ತೀರಾ, ಕೆಲವರು ಮೂವಿನೂ ನೋಡಿರ್ತೀರಾ.
ನಾನು ನನ್ನ ಮೈಂಡ್ಗೆ ಬರ್ಲಿಲ್ಲ. ನಾನು ಏನೋ ಸರ್ಚ್ ಮಾಡ್ಬೇಕಾರೆ ನಿನ್ನೆ ಸಂಜೆ ಸಿಕ್ತು. ಇದಿರ್ಲಿಲ್ಲ ಆಕ್ಚುಲಿ ಟಾಪಿಕ್ ಅಲ್ಲಿ. ಸಖತ್ ಹಾರ್ಟ್ ಟಚ್ ಆಯ್ತು. ಏನಕ್ಕೆ ಅಂತಿದ್ರೆ ಸುಮಾರು ಈಗ ಆಲ್ಮೋಸ್ಟ್ ಒಂದು 8-10 ವರ್ಷಗಳಿಂದ ಏನ್ ತಲೆಯಲ್ಲಿ ಓಡ್ತಾ ಇರುತ್ತೋ ಅದೇ ತರ ವಾಟ್ಸ್ಆಪ್ ಮೆಸೇಜಸ್ ಬರುತ್ತೆ ನನಗೆ. ಅದೇ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀನಿ. ಏನೋ ಬೇರೆ ಸರ್ಚ್ ಮಾಡ್ಬೇಕಾದ್ರೆ ಅದಕ್ಕೆ ಬಂದು ನಾನು ಸಿಕ್ಕಾಕೊಳ್ತೀನಿ. ಅವಾಗ ನನ್ಗೆ ಅರ್ಥ ಆಯ್ತು, ಇದಕ್ಕೆ ಲಾಜಿಕ್ ಇಲ್ವಲ್ಲಪ್ಪ. ಎಷ್ಟೋ ಸತಿ ನಮ್ಗೆ ಯಾಕೆ ಕಣ್ಣೀರ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಅ ಪ್ಯೂರ್ ಮ್ಯಾಜಿಕ್. ಈ ಒಂದು 2.5 minutes ನನಗೆ ಇದು ಆಕ್ಚುಲಿ ಅದು ಒಂದು ಮೂವಿದ ಟ್ರೈಲರ್ ನೋಡಿದೆ. ನಾನು ಹಳೆ ಮೂವಿದು ಟ್ರೈಲರ್ ನೋಡಿದೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧನೇ ಇಲ್ಲ. ನಾನು ಹೊಸ ಮೂವಿ ಯಾವ್ದಾದ್ರು ಬಂದ್ರೆ ಟ್ರೈಲರ್ ನೋಡ್ಬೇಕಲ್ಲ. ಹಳೆ ಮೂವಿ 4-5-6 ವರ್ಷದ ಹಿಂದೆ ಬಂದಿರೋ ಟ್ರೈಲರ್. ದಶರಥ್ ಮಾಂಜಿ ಅಂತ ಹುಟ್ಟಿದ್ದು 14th January 1929. ಅವರು ಲೇಬರರ್ಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ. ಬಿಹಾರಲ್ಲಿ ಪ್ರೀ ಬ್ರಿಟಿಷ್ ಎರದಲ್ಲಿ. ಅದಾದ್ಮೇಲೆ 30ನೇ ವಯಸ್ಸಲ್ಲಿ ಅವ್ರು ಮದುವೆ ಮಾಡ್ಕೊಂಡ್ರು. ಒಂದು 2-3 ತಿಂಗಳು 4 ತಿಂಗಳು ಇದ್ರು ಅಷ್ಟೇನೆ. ಮದುವೆ ಮಾಡ್ಕೊಂಡ್ಮೇಲೆ ಅವರು ಬೆಟ್ಟದಲ್ಲಿ ಕೆಲಸ ಮಾಡೋರು, ಅಂದ್ರೆ ಲೇಬರರ್ಸ್. ಅವರು ಕೆಲಸ ಮಾಡೋರು. ಬೆಟ್ಟದ ಮೇಲಿಂದ ನೀರ್ ತಗೊಂಬರಕ್ ಅವ್ರ ಹೆಂಡತಿ ಹೋಗಿರ್ಬೇಕಾದ್ರೆ ಬೆಟ್ಟದ ಮೇಲಿಂದ ಬಿದ್ರು. ಅವರ ಹಳ್ಳಿಯಿಂದ ಬೇರೆ ಹಳ್ಳಿಗೆ ಹೋಗ್ಬೇಕಾದ್ರೆ ನಾನು ಹೇಳ್ತಾ ಇರೋದು 1959 ಅಲ್ಲಿ ಇದೆ. ಅದು 55 ಕಿಲೋಮೀಟರ್ಸ್ ದಾಟ್ಕೊಂಡು ಹೋಗ್ಬೇಕು. ಬಿಕಾಸ್ ಅಲ್ಲೇನೆ ಡಿಸ್ಪೆನ್ಸರಿ ಇರೋದು. 55 ಕಿಲೋಮೀಟರ್ಸ್ ದಾಟ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ ಯಾವ ತರ ಆಗತ್ತೆ ಅಂತ. ಬೆಟ್ಟ ಇರೋದಕ್ಕೆ, ಬೆಟ್ಟ ಇಲ್ಲದೆ ಆದ್ರೂ ಅಷ್ಟಿಲ್ಲ ಅಂತ. ಅಲ್ಲಿ ಕರ್ಕೊಂಡು ಹೋಗುವಷ್ಟರಲ್ಲಿ ಆ ಹೆಂಡತಿ ಸತ್ತೋಗ್ಬಿಡ್ತಾರೆ. ಎಷ್ಟು ಇಷ್ಟ ಅಂತಿದ್ದಾರೆ ದಶರಥ್ ಮಾಂಜಿಗೆ. ಅವ್ನು ಹುಚ್ಚಿನ ತರ ಆಗಕ್ ಶುರು ಮಾಡ್ತಾನೆ. ಎಲ್ಲ ಆಯ್ತು, ಅಂತಿಮ ಸಂಸ್ಕಾರ ಎಲ್ಲ ಆಯ್ತು. ಅದಾದ್ಮೇಲೆ ಒಂದು ಸುತ್ತಿಗೆ ತಗೊಳ್ತಾನೆ, ಒಂದು ಚಿಸಲ್ ತಗೊಳ್ತಾನೆ, ಒಂದು ಹ್ಯಾಮರ್ ತಗೊಳ್ತಾನೆ. ಹೋಗ್ಬಿಟ್ಟು ಆ ಬೆಟ್ಟದ ಹತ್ರ ಮಾತಾಡಕ್ ಶುರು ಮಾಡ್ತಾರೆ. ಎಷ್ಟು ಗರ್ವ ಅಲ್ಲ ನಿನಗೆ, ನನ್ನ ಹೆಂಡತಿನ ತಗೊಂಡ್ಬಿಟ್ಟೆ ಅಲ್ಲ. ಎಷ್ಟೋ ಜನ ನೀನ್ ನುಂಗಿದ್ಯಾ. ಬಿಕಾಸ್ ಯಾರಿಗೂ ಹುಷಾರ್ ಇಲ್ದೆ ಹೋದ್ರು ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಕ್ಕೆ 55 ಕಿಲೋಮೀಟರ್ಸ್ ರೌಂಡ್ ಹೊಡ್ಕೊಂಡು ಹೋಗ್ಬೇಕು. ದಶರಥ್ ಮಾಂಜಿ ಗೊತ್ತಾಯ್ತಿದ್ದು 1959 ಇಂದ ಶುರು ಮಾಡಿದ್ರು. ನೆಕ್ಸ್ಟ್ 22 ವರ್ಷ ಆ ಬೆಟ್ಟವನ್ನು ಕುಟ್ಟಿದ್ದಾರೆ. ನೆಕ್ಸ್ಟ್ 22 years ಆ ಬೆಟ್ಟವನ್ನು ಕುಟ್ಟಿದ್ದಾರೆ ಒಬ್ಬರೇ. ಎಷ್ಟು 110 meters ಬೆಟ್ಟ, 30 feet ಇಲ್ಲಿಂದ 9 feet ಎಲ್ಲ ಸೇರ್ಸಿದ್ರೆ 22 ವರ್ಷ. ಫಸ್ಟ್ ಕುಟ್ಟೋಕ್ಕಿಂತ ಮುಂಚೆ ನನ್ಗೆ ಗೊತ್ತು ನೀನ್ ಎಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂತ. ನಿನಕ್ಕಿಂತ ಒಂಚೂರು ಸ್ಟ್ರಾಂಗ್. ಬಿಕಾಸ್ ನಿನಗ್ ಬೆಳೆಯಕ್ಕಾಗಲ್ಲ ಬೆಟ್ಟ, ನಾನ್ ಮಾನಸಿಕವಾಗಿ ಬೆಳಿತೀನಿ ಅಂತ. ರೆಡಿ ಆಗ್ಬಿಡು. ನನ್ ಕೇಳಿಸ್ತಾ ಇದ್ದೆ ನೀನ್ ರೆಡಿ ಇದೆಯಾ ಅಂತ. ಚಾಲೆಂಜ್ಗೆ ಸ್ಟಾರ್ಟ್ ಮಾಡೋಣ ಅಂತ ಅವ್ನು ಹೊಡಿಯಕ್ ಶುರು ಮಾಡ್ತಾರೆ. 22 years ಅದು ಶುರು ಮಾಡ್ಬೇಕಾದ್ರೆ ಎಲ್ರು ಹುಚ್ಚರು ಅಂತ ಹೇಳ್ತಾರೆ. ಅವಾಗ ನನ್ ಜ್ಞಾಪಕ ಬಂದಿದ್ದು ಕರೆಕ್ಟ್ ಅಲ್ವಾ, ಕಂಟ್ರೋಲ್ಡ್ ಮ್ಯಾಡ್ನೆಸ್. ಯಾರ್ಯಾರು ಇವತ್ತು ಲೈಫ್ ಅಲ್ಲಿ ಗೆದ್ದಿದ್ದಾರೆ ಅಂತ ನೋಡಿ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದಟ್ ಕಂಟ್ರೋಲ್ಡ್ ಮ್ಯಾಡ್ನೆಸ್. ಬಿಕಾಸ್ ಲಾಸ್ಟ್ ಅಲ್ಲಿ ಎಲ್ಲ ಈಕ್ವಲ್ ಇದೆ, ಎವ್ರಿಥಿಂಗ್ ಈಕ್ವಲ್. ನಾಲೆಡ್ಜ್, ಸ್ಕಿಲ್, ಆಟಿಟ್ಯೂಡ್, ಎವ್ರಿಥಿಂಗ್ ಈಕ್ವಲ್ ಇದೆ. ಯಾರು ಗೆದ್ದಿದ್ದಾರೆ ಅಂತ ನೋಡಿದ್ರೆ ಲಾಸ್ಟ್ ಅಲ್ಲಿ ನೀವು ಗಮನಿಸ್ಬೇಕು. ಅವ್ರು ಹೇಳಿದ್ರು, ರಿಚರ್ಡ್ ಲೂಯಿಸ್ ಅವರು, ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ನಾನು ಅವ್ರು ಹೇಳಿದ್ರು ಆಕ್ಟರ್ ಮಾತ್ರ ಅಂತ. ಆಸ್ ಎ ಟ್ರೈನರ್ ನಾನು ಎಷ್ಟು ಅಬ್ಸರ್ವ್ ಮಾಡ್ಬೇಕು ಅಂತಿದ್ರೆ ನಾನು ಹಿಂಗ್ ನಡ್ಕೊಳ್ತಾ ಇದ್ದೀನಿ, ನನ್ ಮುಂದೆ ಜನ ಹಿಂಗ್ ನಡ್ಕೊಳ್ತಿದ್ದಾರೆ ಅಂತ. ಈಗ ಬಿಡಿ ನನ್ ಕಾಣಿಸಲ್ಲ, ಬಿಕಾಸ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ಇನ್ಕ್ಲೂಡಿಂಗ್ ಈ ಲೆವೆಲ್ ಬರಕ್ಕೆ ಸಾವಿರಾರು ಪ್ರೋಗ್ರಾಮ್ಸ್ ಮಾಡಿರೋದಕ್ಕೆ ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ದಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ, ಹೆಂಗ್ ತಗೊಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಅರ್ಥ ಆಗ್ತಾ ಇದೆ. ನಾನ್ ಬರೀ ಕಂಟ್ರೋಲ್ಡ್ ಮ್ಯಾಡ್ನೆಸ್ ಅಂತ ಮಾತ್ರ ಹೇಳ್ಬಿಟ್ಟು ಬಿಟ್ಬಿಟ್ರೆ ಜನ ಸ್ಕಿಲ್ ಬೆಳೆಸ್ಕೊಂಡೇ ಹೋದರೆ ಎಲ್ಲೆಲ್ಲೋ ದಾರಿ ತಪ್ಪಿಡ್ತಾರೆ, ಅಥವಾ ಬೇರೆ ಯಾರ್ಯಾರೋ ದಾರಿ ತಪ್ಪಿಸ್ಬಿಡ್ತಾರೆ ನಮ್ಮ ಜನರನ್ನ ಅಂತ. ಅದನ್ನು ಮಾತ್ರ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಬರುತ್ತೆ. 2006 ಅಲ್ಲಿ ಅವ್ರಿಗೆ ಪದ್ಮಶ್ರೀ ಕೊಟ್ಟರು. 2000 ಸೋಷಿಯಲ್ ಸರ್ವಿಸ್ಗೆ. ನೀವು ಕೇಳ್ಬೋದು ಸೋಷಿಯಲ್ ಸರ್ವಿಸ್ಗೆ ಏನಕ್ಕೆ ಅಂತ. ಅವರು ಬೆಟ್ಟ ಹೊಡೆದ್ರಲ್ಲಪ್ಪ 22 ವರ್ಷಗಳು, ಅದರಲ್ಲಿ ಅವರು ಪ್ರತಿದಿನ ಹೊಡಿಬೇಕಾರೆ ಅವರು ಶಾನ್ದಾರ್, ಜಬರ್ದಸ್ತ್, ಜಿಂದಾಬಾದ್ ಅಂತ ಹೊಡಿತಾ ಇದ್ರು. ಮ್ಯಾಡ್, ಈಸ್ ಅಬ್ಸಲ್ಯೂಟ್ಲಿ ಮ್ಯಾಡ್. ಬೆಟ್ಟ ಹೊಡಿತಾರಪ್ಪ, 110 meters ಬೆಟ್ಟ ಹೊಡಿತಾರಪ್ಪ ಯಾರಾದ್ರು. 22 ವರ್ಷ. ಎಲ್ಲಿಂದ ಈ ಸ್ಟ್ರೆಂತ್ ಬಂತು ಅಂತ ಕೇಳಿದ್ರು ಪ್ರೆಸ್ ರಿಪೋರ್ಟರ್. ಮಾಂಜಿ ಹತ್ರ ಹೊಡೆದಾದ್ಮೇಲೆ 10-15 ವರ್ಷ ಆದ್ಮೇಲೆ ಜನ ಅವ್ರಿಗೆ ಊಟ ಕೊಡಕ್ ಶುರು ಮಾಡಿದ್ದು. ಏನೋ ಮಾಡ್ತಿದ್ದಾನೆ ಅಂತ. ಫಸ್ಟ್ 15, ಕ್ಯಾನ್ ಯು ಈವನ್ ಬಿಲೀವ್, ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಡೆದಿದೆ ಅಂತ. 55 kilometers ಸುತ್ಕೊಂಡು ಹೋಗ್ಬೇಕಾಗಿರೋ ಹಳ್ಳಿ ಜನ ಅಲ್ಲ. ಇವಾಗ ಬರೀ 15 kilometers ಆ ಬೆಟ್ಟದಿಂದ ಹೋಗ್ತಿದ್ದಾರೆ. ಈಗ ರೋಡ್ ಬಂದಿದೆ 2009 ಅಲ್ಲಿ. 2006 ಅಲ್ಲಿ ಅವ್ರು ಪದ್ಮಶ್ರೀ ಕೊಟ್ರು. 2007 ಅಲ್ಲಿ ಅಪ್ಪ ತೀರ್ಕೊಂಡ್ರು.
It's only possible if you have that kind of controlled madness. ಒಂದ್ ನಿಮಿಷ ಎಲ್ಲ ಎದ್ದು ನಿಂತ್ಕೊಳ್ಳಿ. ಕ್ಯಾನ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್? ಜಸ್ಟ್ ಒಂದ್ ನಿಮಿಷ ಕಣ್ಣು ಮುಚ್ಕೊಳ್ಳಿ. ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಯಾರೇ ನನ್ನ ಮುಂದೆ ಇದ್ರು, ಎಂಥದ್ದೇ ಸಿಚುವೇಶನ್ ಇದ್ರು ಸಹ ಒಂಚೂರು ಎಕ್ಸ್ಟ್ರಾ ಹಾಕಕ್ಕಾಗತ್ತ? ಬಿಕಾಸ್ ಗೆಲ್ಲೋದು ಸೋಲೋದು ನಿಮ್ಗೂ ಗೊತ್ತಿದೆ. ಕುದುರೆ ರೇಸ್ ಇರ್ಬೋದು, ಟ್ರಕ್ ರೇಸ್ ಇರ್ಬೋದು, ಓಡೋ ರೇಸ್ ಇರ್ಬೋದು. ಲಾಸ್ಟ್ ಬರಕ್ಕೆ ಏನು ರಿಸ್ಕ್ ಇಲ್ಲ ಲೈಫಲ್ಲಿ. ಆದರೆ ಮನುಷ್ಯರನ್ನ ಹುಟ್ಟಿಸಿರೋದು ಭಗವಂತ ಹೈಯೆಸ್ಟ್ ಲೆವೆಲ್ ಕ್ರಿಯೇಷನ್ ಅಂತ. ಪ್ರತಿಯೊಬ್ರು ಲಾಸ್ಟ್ ಬರಕ್ಕೋಸ್ಕರ ಅಲ್ಲ, ಫಸ್ಟ್ ಬರಕ್ಕೆ ರಿಸ್ಕ್ ಇದೆ. ಆದ್ರೆ ಇವತ್ತು ನಾನು ನಿಮ್ಗೊಂದು ಐಡಿಯಾ ಕೊಟ್ಟಿದ್ದೀನಿ. ಸ್ಕಿಲ್ ಡೆವಲಪ್ ಮಾಡಿ, ಸ್ಕಿಲ್ ಡೆವಲಪ್ ಮಾಡಿ. ನಾನು ಇದನ್ನೇ ಮಾತಾಡ್ತೀನಿ ಅಂತ ಹೆಂಗ್ ಅನ್ಕೊಂಡ್ರೋ ಗೊತ್ತಿಲ್ಲ ರಿಚರ್ಡ್ ಲೂಯಿಸ್ ಅವರು. ಲಿಸನ್, ಅಬ್ಸರ್ವ್, ಸ್ಟಡಿ. ಪ್ರತಿಯೊಂದು ವಿಷಯದಲ್ಲೂ ಟೈಮ್ ತಗೊಳ್ಳಿ. ನಾನು ಹೇಳಿದ್ನಲ್ಲ, ಈ ಟಾಪಿಕ್ ಮಾತಾಡಕ್ಕೇನೆ ನನ್ಗೆ ಎಷ್ಟು ವರ್ಷ ಆಗಿದೆ ನೋಡಿ. ಒಂದು ತೊಟ್ಟು ಬಿದ್ದಿರೋದು ನನಗೆ 2008 ಅಲ್ಲಿ. ನಾನು ಸ್ಪಿರಿಚುವಲ್ ಪ್ರೋಗ್ರಾಮ್ ಶುರು ಮಾಡಿದ್ದು 2011 ಅಲ್ಲಿ. 3 ವರ್ಷ ತಗೊಂಡಿದ್ದೀನಿ ಲಾಜಿಕ್ ಇಂದ ಮ್ಯಾಜಿಕ್ ಬರಕ್ಕೆ, ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳಕ್ಕೆ. ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್ ಅಂತ ಏನ್ ಹೇಳ್ತೀವಿ, 500 ಜನಕ್ಕೂ ಒಂದೇ ಯೋಚನೆ ಇರಬೇಕಾಗಿರೋದು. 7th February 2021 ಗಿಂತ ಮುಂಚೆ, 7th February 2021 ಆದ್ಮೇಲೆ, ಇವತ್ತರ ತನಕ, ಇವತ್ತು ಆದ್ಮೇಲೆ ಏನ್ ನಾವು 10 ವರ್ಷ 15 ವರ್ಷದಲ್ಲಿ ಕಲಿತೀವೋ, ಒಂದು ಕ್ಷಣದಲ್ಲಿ ಕಲಿಯಕ್ಕಾಗತ್ತೆ ಆ ಭಕ್ತಿ ಇದ್ರೆ. ಏನ್ ಉದ್ದೇಶ ಇದೆ ನಮ್ಗೆ? ಅಬ್ಸಲ್ಯೂಟ್ ಅಟೆನ್ಷನ್ ಇದೆಯಾ ನಮ್ಗೆ ಒಂದು ಕಡೆಗೆ? 97% ಜನ ಪ್ರಪಂಚದಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದಾರೆ. ನಾವು ಆ 3% ಅಲ್ಲಿ ಬರಕ್ಕಾಗತ್ತ? ಆ ಕ್ಷಣದಲ್ಲಿ, ಆ ನಿಮಿಷದಲ್ಲಿ ಅವತ್ತು ಅದೇ ಕೆಲಸ ಮಾಡುದು. ಕ್ವಾಂಟಿಟಿ ಕೆಲಸ ಮಾಡಿದ್ರೆ ಭಕ್ತಿಯಿಂದ ಮಾಡಕ್ಕಾಗಲ್ಲ. ಕ್ವಾಲಿಟಿ ಕೆಲಸ ಮಾಡಿದ್ರೆ 100% ಮಾಡಕ್ಕಾಗತ್ತೆ. ಕಣ್ಣಂತೆಗೆ ಎಚ್ಚರಗೊಳ್ಳೋಣ. ಸ್ಲೋಲಿ ಅಂಡ್ ಸ್ಟಡಿಲಿ. ಪ್ಲೀಸ್ ಓಪನ್ ಯುವರ್ ಐಸ್ ಅಂಡ್ ಬಿಕಮ್ ಅವೇಕ್. ದಶರಥ್ ಮಾಂಜಿ ಅವರು ಹೇಳಿದ್ದೇನೆ, ಜಬ್ ತಕ್ ತೋಡೆಂಗೆ ನೈ ಚೋಡೆಂಗೆ ನೈ ಅಂತ. ಅದು ಅವರು ಬೆಟ್ಟಕ್ಕೆ ಹೇಳಿದ್ದು. ನಾನೇನ್ ಹೇಳ್ತಾ ಇರೋದು ಲಾಜಿಕ್ಗೆ. ಜಬ್ ತಕ್ ತೋಡೆಂಗೆ ನೈ ಚೋಡೆಂಗೆ ನೈ, ಅದೊಂದು ಇಟ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕಾಗತ್ತೆ. ಲಾಸ್ಟ್ ಅಲ್ಲಿ ಮಾಂಜಿ ಆ ಮೂವಿಯಲ್ಲಿ ಲಾಸ್ಟ್ ನಡ್ಕೊಂಡ್ ಬರ್ಬೇಕಾದ್ರೆ ಅವ್ರ ಡೈಲಾಗ್ ಹೊಡಿತಾರೆ, ಅಬ್ಸಲ್ಯೂಟ್ಲಿ ಮೈಂಡ್ ಓಪನಿಂಗ್, ಅಬ್ಸಲ್ಯೂಟ್ಲಿ ಮೈಂಡ್ ಬಾಗ್ಲಿಂಗ್. ನಾನು ಇವತ್ತೇನ್ ಮಾತಾಡಿದ್ದೀನೋ ಅದು ಒಂದ್ ಸೆಂಟೆನ್ಸ್ ಅಲ್ಲೇ ಇದೆ. ದೇವ್ರನ್ನ ನಂಬ್ಕೊಂಡು ಸುಮ್ನೆ ಕೂತ್ಕೋಬೇಡಿ. ನಿಮ್ಗೇನ್ ಗೊತ್ತು, ಅವನು ನಮ್ಮನ್ನ ನಂಬ್ಕೊಂಡು ಕೂತಿದ್ದಾನೇನೋ ಅಲ್ಲಿ ಸುಮ್ನೆ. ದೇವ್ರನ್ನ ನಂಬ್ಕೊಂಡು ಸುಮ್ನೆ ಕೂತ್ಕೋಬೇಡಿ, ದೇವ್ರನ್ನ ನಂಬ್ಕೊಂಡು ಕೆಲಸ ಮಾಡಿ, ಎದ್ದೊಳಿ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ದಶರಥ್ ಮಾಂಜಿ. ಆ 22 years ಮಾಡಿರುವಂತಹ ಫಲಾನೇ ಇವತ್ತು ಆ ಹಳ್ಳಿಯಿಂದ ಡಿಸ್ಟ್ರಿಕ್ಟ್ ತನಕನೋ, ಆ ಹಾಸ್ಪಿಟಲ್ ತನಕನೋ 55 ಕಿಲೋಮೀಟರ್ ಹೋಗ್ಬೇಕಾಗಿರೋದು 15 ಕಿಲೋಮೀಟರ್ ಅಲ್ಲಿ ಎಷ್ಟೋ ಸಾವಿರಾರು ಜನ ಅವರ ಜೀವನವನ್ನು ಉಳಿಸಕ್ಕೂ ಆಗಿರೋದು ಆ ಒಂದು ಕೆಲಸ ಮಾಡಿರೋದಕ್ಕೆ. ಸೊ ಈ 2 ವಿಷಯಗಳು ನಮ್ಗೆ ಇಂಪಾರ್ಟೆಂಟ್. ಲಾಜಿಕ್ ಅನ್ನ ಮುರಿಯೋ ತನಕ ನಾವು ಲಾಜಿಕ್ ಅನ್ನೇ ಟಾರ್ಗೆಟ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಸುಮ್ನೆ ದೇವ್ರನ್ನ ಬಿಲೀಫ್ ಇಟ್ಕೊಂಡು ಕೂತರೆ ಸಾಲದು, ದೇವ್ರ ಮೇಲೆ ಬಿಲೀಫ್ ಇಟ್ಕೊಂಡು ಮುಂದಕ್ಕೆ ಕೆಲಸ ಮಾಡಕ್ ಶುರು ಮಾಡೋಣ.
ಓಕೆ, ಈಗ ನಾವು ಒಂದು ಮೆಡಿಟೇಷನ್ ಮಾಡಕ್ ಹೋಗ್ತಾ ಇದೀವಿ. ನಾನು ಏನ್ ಮಾತಾಡಿದ್ನೋ ಓಕೆ, ಭಕ್ತಿ ಓವರ್ ಆಲ್ ಕಾನ್ಸೆಪ್ಟ್ ಅಲ್ಲಿ ಮಾತಾಡಿದ್ದು. ಆ ಭಕ್ತಿಯನ್ನ ನಮ್ಮ ಶರೀರದೊಳಗೆ ತಂದ್ರೆ, ನಮ್ಮ ಮನಸ್ಸೊಳಗೆ ತಂದ್ರೆ, ನಮ್ಮ ಆತ್ಮಜೊಳಗೆ ತಂದ್ರೆ ಯಾವ ತರ ಕ್ಲೀನ್ ಮಾಡಕ್ ಆಗತ್ತೆ ಅಂತ. ಇದು ಮಿನಿಮಮ್ 21 days ಆದ್ರೂ ಮಾಡಬೇಕು. ಬೆಳಗ್ಗೆ ಮಾಡಿದ್ರೆ ಉತ್ತಮ, ರಾತ್ರಿನೂ ಮಾಡಬಹುದು. ಅಬ್ಸಲ್ಯೂಟ್ಲಿ ಬೆಳಗ್ಗೆ ಮಾಡಿದ್ರೆ 1% ಎಕ್ಸ್ಟ್ರಾ ಬೆನಿಫಿಟ್ ಬರುತ್ತೆ. ಸೂರ್ಯ ನಮಸ್ಕಾರ ಮಾಡ್ತಿರೋ, ವಾಕಿಂಗ್ ಮಾಡ್ತಿರೋ, ಅದಾದ್ಮೇಲೆ ಪ್ರಾಣಾಯಾಮ ಮಾಡ್ತಿರೋ, ಅದಾದ್ಮೇಲೆ ಮಾಡುವಂತದ್ದು ಇದು ಭಕ್ತಿ ಯೋಗ. ಭಕ್ತಿ ಯೋಗ ಮೆಡಿಟೇಷನ್ ನಾವು ಮಾಡ್ಸಕ್ ಹೋಗ್ತಾ ಇದೀವಿ. ಇದಕ್ಕೊಂದು ಇದಿದೆ, ಇದರ ಹಿಂದೆ ಚೂರು ಥಿಯರಿ ಇದೆ. ಜನ ಬೇಕಿದ್ರು ಬೇಡದೇ ಇದ್ರು ನಮ್ಮ ಶರೀರದೊಳಗೆ ಅಥವಾ ಮನಸ್ಸೊಳಗೆ ಅವರು ನೆಗೆಟಿವ್ಸ್ ಅನ್ನ ತುಂಬಿಸ್ತಾ ಇದ್ದಾರೆ. ಅದು ರಾಂಗ್ ಸ್ಟೇಟ್ಮೆಂಟ್. ಆಕ್ಚುಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಜನರ ಹತ್ರದಿಂದ ನಾವು ನೆಗೆಟಿವ್ಸ್ ಅನ್ನ, ವೈಬ್ರೇಷನ್ಸ್ ಅನ್ನ ತಗೊಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಮನೆ ಕಾಂಪೌಂಡ್ ಒಳಗೆ ಯಾರು ಕಸ ಹಾಕ್ಬಿಟ್ಟು ಹೋದರೆ ಯಾರು ಅಂತ ಗೊತ್ತಿಲ್ಲ, ನಾವೇ ಕ್ಲೀನ್ ಮಾಡೇ ಮಾಡ್ತೀವಿ ಅಲ್ವಾ? ಹೊರಗಡೆ ಕಸ ಇದ್ದಾಗ ಕ್ಲೀನ್ ಮಾಡಕ್ ಬರುತ್ತೆ, ಒಳಗಡೆ ತಗೊಳ್ತಾ ಇದೀವಿ ಎಷ್ಟೊಂದು ನೆಗೆಟಿವ್ ವೈಬ್ರೇಷನ್ಸ್. ಅದನ್ನ ಹೆಂಗ್ ಕ್ಲೀನ್ ಮಾಡೋದು? ಅದೇನೆ ಭಕ್ತಿ ಯೋಗ ಮೆಡಿಟೇಷನ್ ಇವತ್ತು ನಾವು ಮಾಡ್ಸಕ್ ಹೋಗ್ತಾ ಇರೋದು. ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಫಸ್ಟ್ ನಾನು ಇದು ಪ್ರೊಸೀಜರ್ ಹೇಳ್ಬಿಡ್ತೀನಿ, ಆಮೇಲೆ ನಾನೇ ಮಾಡಿಸ್ತೀನಿ. ಓಕೆ, 20 minutes ನಾನೇ ಮಾಡಿಸ್ತೀನಿ. ಸ್ವಲ್ಪ ಶ್ರದ್ಧೆಯಿಂದ ಮಾಡ್ಬೇಕಿದೆ. ಬಿಕಾಸ್ ಇವತ್ತು ನೀವ್ ಹೆಂಗ್ ಮಾಡ್ತೀರೋ ಅದೇ ತರ ನೆಕ್ಸ್ಟ್ 20 days ಮಾಡ್ತೀರಿ ನೀವು. ಅದ ಕರೆಕ್ಟ್ ಆಗಿ ಇವತ್ತು ಶ್ರದ್ಧೆಯಿಂದ ಮಾಡ್ತೀವಲ್ಲ, ಇದನ್ನೇ ಬೇಕಾದ್ರೆ ನಾನು ಲಿಂಕ್ ಮಾಡಿ ಅಥವಾ ವಿಡಿಯೋ ಮಾಡಿ, ಆಡಿಯೋ ಮಾಡಿ ಕಳ್ಸಕ್ ಹೇಳ್ತೀನಿ. ನೆಕ್ಸ್ಟ್ 21 days ಅನ್ನು ಇದನ್ನ ನಾವು ಮಾಡಕ್ಕಾಗತ್ತಾ? ಎಷ್ಟ್ ಜನಕ್ಕೆ ಮಾಡಕ್ಕಾಗತ್ತೆ? 2 ಕೈ ತೋರಿಸಿ, ಎದ್ದು ತೋರಿಸಿ. 21 days ಮಾರ್ನಿಂಗ್ ಮಾಡ್ಬೋದು, ಆಫ್ಟರ್ನೂನ್ ಮಾಡ್ಬೋದು, ಈವ್ನಿಂಗ್ ಮಾಡ್ಬೋದು, ನೈಟ್ ಮಾಡ್ಬೋದು. ಸಡನ್ ಆಗಿ ಗೊತ್ತಾಯ್ತು ರಾತ್ರಿ ಮಾಡದೆ ಮಲ್ಕೊಂಡ್ಬಿಟ್ಟಿದ್ದೀರಾ ಅಂತ, ಅರ್ಧ ರಾತ್ರಿ ಎದ್ದು ಮಾಡ್ಬೋದು. ಎಷ್ಟು ಜನ ಮಾಡ್ತೀರಾ? ದಯವಿಟ್ಟು ಇದು ಮಾಡಬೇಕು. ಬೇಕಾದ್ರೆ ನನ್ನ ವಾಯ್ಸ್ ಅಲ್ಲೇ ಮ್ಯೂಸಿಕ್ ಜೊತೆಗೆ ಪ್ಲಸ್ ಆ ಮಂತ್ರದ ಜೊತೆಗೆ ಇದು ಬೇಕಾದ್ರೆ ಸಪರೇಟ್ ಆಗಿ ನಾನು ಎಡಿಟ್ ಮಾಡಿ ನಾಳೆ ನಾಡಿದ್ದಷ್ಟೊತ್ತಿಗೆ ಕಳ್ಸಕ್ ಹೇಳ್ತೀನಿ, ಲಿಂಕ್ ಕಳ್ಸಕ್ ಹೇಳ್ತೀನಿ. 21 days ಮಾಡಬೇಕು. ವಿನಯ್ ಹೇಳಿದ್ದು ಅದೇನೆ, ಇಂಪ್ಲಿಮೆಂಟೇಷನ್. ಐಡಿಯಾ ಟು ಇಂಪ್ಲಿಮೆಂಟೇಷನ್. ಬಿಕಾಸ್ ಇದುವರೆಗೂ ನಾನು ಲಾಜಿಕ್ ಮಾತಾಡಿದ್ದೇನೆ ನೋಡಿ. ಹೆಂಗ್ ಹೇಳೋದು, ನನ್ನ ಕರ್ಮ ನೋಡಿ ಹೆಂಗಿದೆ ಅಂತ. ಮ್ಯಾಜಿಕ್ ಲಾಜಿಕಲ್ ಎಕ್ಸ್ಪ್ಲೈನ್ ಮಾಡುವಂತಹ ಗತಿ, ಹೈಯರ್ ಲೋಯರ್ ಇಂದ ಎಕ್ಸ್ಪ್ಲೈನ್ ಮಾಡುವಂತಹ ಗತಿ. ಇಲ್ಲದಿದ್ರೆ ನಮ್ಗೆ ಆ ಸ್ಟೆಬಿಲಿಟಿ ಬರಲ್ವಲ್ಲ. ಇಂಟೆಲೆಕ್ಟ್ ಗೆ ಗೊತ್ತಾಗಿದೆ, ಈಗ ಕ್ಲಾರಿಟಿ ಸಿಕ್ಕಿದೆ. ಈಗ ಇಂಟೆಲೆಕ್ಟ್ ಇಂದ ಹೆಂಗೆ ನಮ್ಗೆ ಇಮೋಷನ್ಸ್ ಗೆ ಜಂಪ್ ಮಾಡಕ್ಕಾಗತ್ತೆ. ಅದೇನೆ ಈ ಭಕ್ತಿ ಯೋಗ ಮೆಡಿಟೇಷನ್ ನಾವು ಮಾಡಕ್ ಹೋಗ್ತಾ ಇರೋದು. ಯಾರು ಬೇಕಾದ್ರೂ ಮಾಡ್ಬೋದು ಇದು, ಯಾರು ಬೇಕಾದ್ರೂ ಮಾಡ್ಬೋದು. ಹುಟ್ಟಿರೋ ಮಗುವಿಂದ ಎಷ್ಟೋ ಪ್ರಾಣಾಯಾಮಗಳು ಇದು ಅವ್ರು ಮಾಡಬಾರ್ದು, ಅವ್ರು ಮಾಡಬಾರ್ದು. ಪ್ರೆಗ್ನೆಂಟ್ ವುಮೆನ್ ಮಾಡಬಾರ್ದು, ವಯಸ್ಸಾದವ್ರು ಮಾಡಬಾರ್ದು. ಇದು ಹಾರ್ಟ್ ಪ್ರಾಬ್ಲಮ್ ಇದ್ರೆ ಮಾಡಬಾರ್ದು, ಡಯಾಬಿಟಿಸ್ ಇದ್ರೆ ಮಾಡಬಹುದು. ಇದು ಯಾರು ಬೇಕಾದ್ರೂ ಮಾಡಬಹುದು. ಅಷ್ಟು ಈಸಿ, ಅಷ್ಟೊಂದು ಎಫೆಕ್ಟಿವ್. ಇವತ್ತೇ ನಿಮ್ಗೆ 9 ಗಂಟೆ ಅಷ್ಟೊಂದು ಗೊತ್ತಾ. ಯಾಕೆ ಇಷ್ಟು ಸತಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಾರೆ, ನೀವು 21 ದಿನ ಇದನ್ನ ಮಾಡ್ಬಿಟ್ರೆ ನೀವು ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಯಲಿ, ಇಮೋಷನಲಿ ನಿಮಗೆ ಕ್ಲೀನ್ ಆಗಕ್ಕಾಗತ್ತೆ. ಅದಾದ್ಮೇಲೆ ನಾನು ಹೇಳ್ಬೇಕಾಗಿಲ್ಲ. 21 ದಿನ ಹಲ್ ಕಚ್ಕೊಂಡಾಗ್ಲಿ, ಇಷ್ಟಪಟ್ಕೊಂಡಾಗ್ಲಿ, ಕಷ್ಟ ಪಟ್ಕೊಂಡಾಗ್ಲಿ ಮಾಡುವಂತದ್ದು. ಬಿಕಾಸ್ 21 days, ಎಸ್ಪೆಷಲಿ ಮಕ್ಕಳಿಗೆ 21 days ಸಾಕು. ದೊಡ್ಡವ್ರಿಗೆ ಮಿನಿಮಮ್ 48 days ಆದ್ರೂ ಮಾಡ್ಬೇಕು. ಓಕೆ, ದಯವಿಟ್ಟು ಮಾಡಿ. ಇವತ್ತೇ ನಿಮಗೆ ಬೆನಿಫಿಟ್ ಗೊತ್ತಾಗುತ್ತೆ. 9 ಗಂಟೆ ಅಷ್ಟೊತ್ತಿಗೆನೆ 20 minutes ಮಾಡಿಸ್ತೀನಿ. ಇದರ ಬೆನಿಫಿಟ್ 20 minutes ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 21 ದಿನ ಮಾಡಿದ್ದೆ ಆದರೆ ನೀವು ಆ ಒಂದು ಲೆವೆಲ್, ಆ ಒಂದು ಡ್ರಾಪ್ ಆಫ್ ಸ್ಪಿರಿಚುವಾಲಿಟಿ ಅಂತ ಏನ್ ಹೇಳ್ತೀವಿ, ಆ ಒಂದು ಡ್ರಾಪ್ ಆಫ್ ಭಕ್ತಿ, ಡಿವೋಷನ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಆಗ್ಲೇಬೇಕು. ಬಿಕಾಸ್ ಯಾವುದೇ ಒಂದು ಥಿಯರಿ ಕೇಳಿಸ್ಕೊಂಡ್ರು ಸಹ ಮರ್ತೋಗೋ ಚಾನ್ಸ್ ಇದೆ. ಆದರೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಅದೊಂದು ಅನುಭವ ತಗೊಂಡಾಗ ಸುಮಾರು ದಿನಗಳ ನಮ್ ಜೊತೆನೆ ಬರುತ್ತೆ. ಕಂಟಿನ್ಯೂ ಮಾಡಿಬಿಟ್ರೆ ಲೈಫ್ ಲಾಂಗ್ ನಿಮ್ಗೆ ಗೊತ್ತಾಗುತ್ತೆ. ಹೆಂಗೆ ಸೋಪು ನೀರು ಇಟ್ಕೊಂಡು ಶರೀರದ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ತೀವೋ, ಶರೀರನ ಕ್ಲೀನ್ ಮಾಡ್ಕೊಳ್ತೀವಿ, ಅಥವಾ ಬಟ್ಟೆನ ವಾಶ್ ಮಾಡ್ಕೊಳ್ತೀವಿ, ಶೂಸ್ ಚಪ್ಪಲಿನ ವಾಶ್ ಮಾಡ್ಕೊಳ್ತೀವಿ ಅಂತ ಭಕ್ತಿ ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ಮ ಒಳಗಿರುವಂತಹ ಫಿಸಿಕಲ್ ಬಾಡಿ 100% ಆಗೇ ಆಗುತ್ತೆ. ಮೆಂಟಲ್ ಬಾಡಿ, ಇಂಟೆಲೆಕ್ಚುಯಲ್ ಬಾಡಿ, ಇಮೋಷನಲ್ ಬಾಡಿನೂ ಸಖತ್ ಕ್ಲೀನ್ ಮಾಡಕ್ಕಾಗುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು, ಯಾರ್ದು ಪರ್ಮಿಷನ್ ತಗೋಬೇಕಾಗಿಲ್ಲ ನೀವು. ಓಕೆ, ಏನು ಅಂತ ಹೇಳ್ತೀನಿ ನಾನು. ಫಸ್ಟ್ ಯಾವುದೇ ಒಂದು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಾಡಿಯನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡಬೇಕು. ನಾನೇ ಮಾಡಿಸ್ತೀನಿ. ಸಪರೇಟ್ ಮ್ಯೂಸಿಕ್ ಇದೆ, ಅದನ್ನ ನಾನೇ ಮಾಡಿಸ್ತೀನಿ.
ಜೊತೆಯಲ್ಲಿ ನಾವು ಮಾಡಿದಾಗ 10-12 ಮಿನಿಟ್ಸ್ ಆಗುತ್ತೆ. ನಾವು ಬಾಡಿಯನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ರಿಲ್ಯಾಕ್ಸ್ ಮಾಡದೆ ಏನೂ ಮಾಡಕ್ಕಾಗಲ್ಲ, ಬಾಡಿಯನ್ನ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿಸ್ತೀವಿ. ನಾನು ನಿಮ್ ಜೊತೆ ಮಾಡಕ್ ಹೋಗ್ತಾ ಇದ್ದೀನಿ, ಕಣ್ ಮುಚ್ಕೊಂಡು ನಾನು ನಿಮ್ ಜೊತೆ ಮಾಡಕ್ ಹೋಗ್ತಾ ಇದ್ದೀನಿ. ಇಟ್ಸ್ ಅನ್ ಆನರ್ ಫಾರ್ ಮೀ. 400-500 ಜನರ ಜೊತೆ ಮಾಡ್ಬೇಕು ಅಂತಿದ್ರೆ ಇಟ್ಸ್ ಅನ್ ಆನರ್ ಫಾರ್ ಮೀ. ಅದು ನಾನು ಮಾಡಕ್ ಹೋಗ್ತಾ ಇದ್ದೀನಿ. ನಂಬರ್ 1 ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಗುರುಗಳನ್ನು ಅಥವಾ ನಮ್ಮ ದೇವರನ್ನು ನಮ್ಮ ಅನಾಹತ ಚಕ್ರ, ನಮ್ಮ ಹಾರ್ಟ್ ಸೆಂಟರ್ ಅಲ್ಲಿ ಅವ್ರನ್ನ ಕಲ್ಪನೆ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಯಾವ ರೂಪದಲ್ಲಿ? ಮೇ ಬಿ ಆ ಕಾಸ್ಮಿಕ್ ಎನರ್ಜಿಯನ್ನ ನಿಮ್ಗೆ ಯಾವ ದೇವರು ಬೇಕಾದ್ರೂ, ಅಥವಾ ದೇವರಿಲ್ಲ, ಯಾವ್ದ್ರ ಮೇಲೆ ನಿಮ್ಗೆ ನಂಬಿಕೆ ಇದೆ, ಯಾವ್ದ್ರ ಮೇಲೆ ನಂಬಿಕೆ ಇದೆಯೋ, ದೇವ್ರು ಇರ್ಬೋದು, ದಿನರು ಇರ್ಬೋದು, ದೊಡ್ಡವರು ಇರ್ಬೋದು, ತಾಯಿ ತಂದೆ ಇರ್ಬೋದು, ಗುರುಗಳಿರ್ಬೋದು, ಎನಿಬಡಿ. ಸೊ ದೇವರು ಗುರುಗಳು ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಅಂತಿದ್ರೆ ಹಾರ್ಟ್ ಅಲ್ಲಿ ಆ ಲೈಟ್ ರೂಪದಲ್ಲಿ ಅವರು ಅನಾಹತ ಚಕ್ರದಲ್ಲಿ ಇದ್ದಾರೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇದೆಲ್ಲ ಕಣ್ಮುಚ್ಕೊಂಡೆ ಮಾಡ್ತೀವಿ, ನಾವು ಹೇಳ್ತೀನಿ, ಕಣ್ಮುಚ್ಕೊಳ್ಳೆ ಮಾಡ್ತೀವಿ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಆ ಕಾಸ್ಮಿಕ್ ಎನರ್ಜಿ ಏನಿದೆ ಲೈಟ್ ಮೂಲಕ, ಅದು ವಿಜುವಲೈಸ್ ಮಾಡ್ಕೊಳಕ್ ಈಸಿ. ಪೂರ್ತಿ ಶರೀರ ಕ್ಲೆನ್ಸ್ ಮಾಡ್ತಾ ಇದೆ, ಪೂರ್ತಿ ಶರೀರ ಕ್ಲೀನ್ ಮಾಡ್ತಾ ಇದೆ ಅಂತ. ಅದಕ್ಕೆ ಸಪರೇಟ್ ಮಂತ್ರ ಇದೆ, ಬರುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಅದು ಬರುತ್ತೆ. ಅದಾದ್ಮೇಲೆ ಹಾರ್ಟ್ ಚಕ್ರದಿಂದ ಶುರುವಾಗಿ ಆ ಎನರ್ಜಿ ಕಂಪ್ಲೀಟ್ ಬಾಡಿಯನ್ನ ಕಂಪ್ಲೀಟ್ ಆಗಿ ಒಳಗಡೆ ಕ್ಲೀನ್ ಮಾಡಿದೆ, ಹೊರಗಡೆನೂ ಕ್ಲೀನ್ ಮಾಡಿದೆ. ವಿಜುವಲೈಸ್, ಅದಕ್ಕೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಲಾಜಿಕ್ ಗಿಂತ ಸ್ವಲ್ಪ ಮಾಡಬೇಕಾದರೆ ಯೋಚನೆ ಮಾಡಬೇಡಿ. ಇದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುಮ್ನೆ ತಗೊಳ್ಳಿ, ಬ್ಲೈಂಡ್ ಆಗಿ ಫಾಲೋ ಮಾಡಿ. ನೆಕ್ಸ್ಟ್ 20 ಮಿನಿಟ್ಸ್ ಹಿಡಿಸ್ದೆ ಹೋದ್ರೆ ಪಕ್ಕಕ್ಕೆ ತಳ್ಳಿ. ಏನ್ ಮಾಡೋದ್ ಬೇಕಾಗಿಲ್ವಲ್ಲ, ಇವತ್ತೊಂದ್ ದಿನ ಮಾಡಿದ್ರು ಸಾಕಲ್ಲ. 9 o'clock ಅಷ್ಟೊತ್ತಿಗೆ ನಿಮ್ಗೆ ಬೆನಿಫಿಟ್ ಗೊತ್ತಾಗುತ್ತೆ. ಅದಾದ್ಮೇಲೆ ಮತ್ತೆ ಲೈಟ್ ಅಲ್ಲಿಂದ ಶುರುವಾಗಿ ಪೂರ್ತಿ ಶರೀರದ ಆಚೆ ನಿಮ್ಮ ಪ್ರಭಾವಳಿ ಇದೆಯಲ್ಲ, ಅದನ್ನೂ ಸಹ ರೆಡಿ ಮಾಡ್ತಾ ಇದೆ. ಹಾರ್ಟ್ ಇಂದ ಶುರುವಾಗಿ ಒಳಗಡೆ ಶರೀರದ, ಹಾರ್ಟ್ ಇಂದ ಶುರುವಾಗಿ ಮತ್ತೆ ಶರೀರದ ಹೊರಗಡೆ, ಮತ್ತೆ ಹಾರ್ಟ್ ಇಂದ ಶುರುವಾಗಿ ನಮ್ಮ ಎಷ್ಟು ಪ್ರಭಾವಳಿ ಇದೆ ಅದು ಪೂರ್ತಿ ಕ್ಲಿಯರ್ ಆಗ್ತಾ ಇದೆ. ವಿಜುವಲೈಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗುರುಗಳು, ನಿಮ್ಮ ದೇವರು ಒಟ್ಟಿಗೆ ಕೂತ್ಕೊಂಡು ಹಾರ್ಟ್ ಇಂದ ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನ ಲೈಟ್ ಮೂಲಕ ಪೂರ್ತಿ ಪ್ರಪಂಚಕ್ಕೆ ಹರಡ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಟೋಟಲ್ ಬ್ರಹ್ಮಾಂಡಕ್ಕೆ ನೀವು ಲೈಟ್ ಕೊಡ್ತಾ ಇದ್ದೀರಾ ಅಂತ ಅದನ್ನ ವಿಜುವಲೈಸ್ ಮಾಡ್ಕೊಳ್ತೀವಿ. ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಇವತ್ತು ಆ ರೂಟ್ ಇಂದ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ನಾಳೆಯಿಂದ ಈ ಆಡಿಯೋನೋ ವಿಡಿಯೋನೋ ಇಟ್ಕೊಂಡು ಮಾಡಿದ್ರು ಸಾಕು. ನಾನು ಪ್ರಶಾಂತ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಈ 20 ಮಿನಿಟ್ಸ್ ಏನಿದೆ ಅದನ್ನ ಮಾಡಿಕೊಡಿ ಅಂತ ಹೇಳ್ತೀನಿ. ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಇಲ್ಲಿಂದ ಶುರು ಮಾಡಿಪ್ಪ. ರೆಕಾರ್ಡಿಂಗ್ ಸಪರೇಟ್ ಆಗಿ ಪ್ರಶಾಂತ್ ಆಗತ್ತಲ್ಲ? ಹೊಸ ರೆಕಾರ್ಡಿಂಗ್ ಮಾಡಿ. ಓಕೆ, ಗುಡ್.